ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಈ ಹಾಡು ಇವತ್ತಿನ ವಿಷಯಕ್ಕೆ ಒಂದು ಸೂಕ್ತವಾದಂಥ ಪೀಠಿಕೆಯನ್ನು ಹಾಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನವನ್ನ ನಾವು ಅನೇಕ ಮಜಲುಗಳಲ್ಲಿ ನೋಡಬಹುದು, ಅನೇಕ ಮುಖಗಳಲ್ಲಿ ನಾವು ಅವ್ರನ್ನ ತಿಳಿಬಹುದು. ಇವತ್ತು ಒಂದು ಕೆಲವಾರು ಮುಖಗಳಲ್ಲಿ ಅವರನ್ನ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಅಂಬೇಡ್ಕರ್ ಅವರು ಹುಟ್ಟಿದ್ದು ತುಂಬಾ ಒಂದು ಸಾಧಾರಣ ಅಥವಾ ಬಡ ಕುಟುಂಬದಲ್ಲಿ, ಹಿಂದುಳಿದ ಒಂದು ವರ್ಗ ಅಲ್ಲಿ ಹುಟ್ಟಿದ್ರು ಕೂಡ ತನ್ನ ಅದಮ್ಯ ಸಂಕಲ್ಪ ಬಲದಿಂದ ಪರಿಶ್ರಮ ಹಾಕ್ತಾ ಹಂತ ಹಂತವಾಗಿ ತಮ್ಮ ಬದುಕಿನಲ್ಲಿ ಮೇಲಕ್ಕೆ ಏರಿದಿದ್ದು ನಾವು ನೋಡ್ತೀವಿ. ಒಂದು ಸಂಸ್ಕೃತದಲ್ಲಿ ಮಾತಿದೆ, ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಒಬ್ಬ ರಾಜನಿಗೆ ಆ ರಾಜನ ಆ ಸ್ಥಾನ ಕೂತಿದ್ರಿಂದಾಗಿ ಆ ಒಂದು ರಾಜ್ಯದಲ್ಲಿ ಗೌರವ ಸಿಗಬಹುದು. ಆದ್ರೆ ಒಬ್ಬ ವಿದ್ಯೆಯನ್ನ ಗಳಿಸಿದಂತ ವ್ಯಕ್ತಿಗೆ, ವಿದ್ಯಾವಂತನಿಗೆ, ಜ್ಞಾನಿಗೆ, ವಿದ್ವಾಂಸನಿಗೆ ಅವನಿಗೆ ಯಾವುದೇ ಬೌಂಡ್ರಿ ಇಲ್ಲ, ಇಡೀ ಜಗತ್ತಿನಲ್ಲಿ ಅವನಿಗೆ ಪೂಜ್ಯತೆ ಸಿಗತ್ತೆ ಅಂತ ಏನು ಮಾತಿದೆ, ಆ ಒಂದು ಮಾತು ನಮ್ಗೆ ಅಂಬೇಡ್ಕರ್ ಅವರ ಜೀವನದಲ್ಲಿ ನಮ್ಗೆ ಗೊತ್ತಾಗತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ತುಂಬಾ ಹಿಂದೆ ಇದ್ರು ಕೂಡ ಜ್ಞಾನ ಸಂಪಾದನೆಯ ಮೂಲಕ, ವಿದ್ಯಾಭ್ಯಾಸದ ಮೂಲಕ, ತಮ್ಮ ವೈಚಾರಿಕತೆಯನ್ನ ಹೆಚ್ಚಿಸ್ಕೊಳ್ಳೋದ್ರ ಮೂಲಕ ಅವರು ತುಂಬಾ ಎತ್ತರದ ಸ್ತರವನ್ನ ಏರಿದ್ದನ್ನು ನಾವು ನೋಡ್ತೀವಿ. ಶಾಲೆಯಲ್ಲೇ ಅವರು ತುಂಬಾ ಚೆನ್ನಾಗಿ ಓದ್ನಲ್ಲಿ ಮುಂದೆ ಇದ್ರು. ಕಾಲೇಜ್ನಲ್ಲಿ, ಮುಂಬೈನಲ್ಲಿ ಅವರು ಸೇರ್ಕೊಂಡಾಗ ಅಂತ ಪ್ರತಿಷ್ಠಿತ ಸಂಸ್ಥೆಗೆ ಸೇರಿದಂತಹ ಮೊದಲ ಹಿಂದುಳಿದ ವರ್ಗದ ವ್ಯಕ್ತಿ. ಹಾಗಾಗಿ ಅನೇಕರ ಗಮನ ಸೆಳೆದಿದ್ರು. ಮುಂಬೈನ ಎಲ್ಫಿನ್ಸ್ಟನ್ ಕಾಲೇಜ್ನಲ್ಲಿ ಓದ್ತಾ BA ಪದವಿಯನ್ನ ಗಳಿಸ್ತಾರೆ. ಅದಾದ್ಮೇಲೆ ಒಂದು ಸ್ಕಾಲರ್ಶಿಪ್ ಸಿಕ್ಕತ್ತೆ, ಅದರ ಅವಕಾಶ ಪಡೆದು ಅಮೆರಿಕಾಗೆ ಹೋಗ್ತಾರೆ. ಅಮೆರಿಕಾದ ಕೊಲಂಬಿಯಾ ಯೂನಿವರ್ಸಿಟಿ ಅಲ್ಲಿ MA ಅಂದ್ರೆ BA ಅಂತ ಹೇಳಿದ್ರೆ ಡಿಗ್ರಿ, ಅದಾದ್ಮೇಲೆ ಮುಂದಿನ ಹೈಯರ್ ಸ್ಟಡೀಸ್ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಅದನ್ನ ಮಾಡಕ್ ಹೋಗ್ತಾರೆ. ನೋಡಿ ಅವರ ಜ್ಞಾನದ ಹಸಿವು ಹೇಗಿತ್ತು ಅನ್ನಕ್ಕೆ, ಯಾರಾದ್ರೂ ಓದಕ್ ಹೋದಾಗ ಯಾವ್ದೋ ಒಂದು ಸಬ್ಜೆಕ್ಟ್ ನಲ್ಲಿ ಅವರು MA, ಆಗ ಎಲ್ಲದಕ್ಕೂ MA ಅಂತ ಕರಿತಾ ಇದ್ರು, ಇವತ್ತರ MSc MCom ಆ ರೀತಿ ಇರ್ಲಿಲ್ಲ. ಸೇರ್ಕೊಂಡಾಗ ಒಂದು ಸಬ್ಜೆಕ್ಟ್ ನಲ್ಲಿ ಮಾಡೋದ್ ನಾವು ನೋಡ್ತೀವಿ. ಆದ್ರೆ ಅಂಬೇಡ್ಕರ್ ಅವರು, ನಮ್ಗೆಲ್ರಿಗೂ ಆಶ್ಚರ್ಯ ಆಗ್ಬೋದು, ರಾಜ್ಯಶಾಸ್ತ್ರ, ನೀತಿಶಾಸ್ತ್ರ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ 5 ವಿಷಯಗಳಲ್ಲಿ ಒಟ್ಟಿಗೆ ಓದಿ ಅವರು ಪದವಿಯನ್ನ ಪಡಿತಾರೆ. ಅದಾದ್ಮೇಲೆ PhD ಪಡಿತಾರೆ. ಅದಾದ್ಮೇಲೆ ಲಂಡನ್ಗೆ ಬಂದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅವರು ಅರ್ಥಶಾಸ್ತ್ರದಲ್ಲಿ ಅವರು ಪದವಿಯನ್ನ ಪಡಿತಾರೆ. ಅದಾದ್ಮೇಲೆ ಅವರು ಅಲ್ಲಿ ಒಂದು ರಿಸರ್ಚ್ ಮಾಡಿ ತನ್ನ ಪೇಪರ್ ಪ್ರೆಸೆಂಟ್ ಮಾಡ್ತಾರೆ, ದಿ ಪ್ರಾಬ್ಲಮ್ ಆಫ್ ರುಪಿ, ಇಟ್ಸ್ ಆರಿಜಿನ್, ಹಿಸ್ಟ್ರಿ ಅಂಡ್ ಸೊಲ್ಯೂಷನ್ ಅಂತ. ಎಷ್ಟು ಒಂದು ಆಳವಾದ ಚಿಂತನೆಯನ್ನ ಅದಲ್ಲಿ ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಆ ಒಂದು ಮಂಡನೆಗೆ ಅವ್ರಿಗೆ ಡಾಕ್ಟರ್ ಆಫ್ ಸೈನ್ಸ್ ಅನ್ನುವ ಪದವಿ ಸಿಗತ್ತೆ, DSc ಅಂತ ಕರೀತಾರೆ. ಅಂದ್ರೆ ಒಂದ್ ಕಡೆ ರಾಜ್ಯಶಾಸ್ತ್ರ, ಮಾನವಶಾಸ್ತ್ರ ಈ ತರ ವಿಚಾರಗಳು ಒಂದ್ ಕಡೆ ಓದಿದ್ರೆ, ಇನ್ನೊಂದ್ ಕಡೆ ಎಕನಾಮಿಕ್ಸ್ ನಲ್ಲಿ ಅವರು ಈ ರೀತಿಯ ಪದವಿ ಗಳಿಸ್ತಾರೆ. ಅಷ್ಟಕ್ಕೆ ಅವರ ಹಸಿವೆ ಮುಗಿಯಲ್ಲ, ಅಲ್ಲಿ ಲಾ ಕಾಲೇಜ್ ಸೇರ್ಕೊಳ್ತಾರೆ ಇಂಗ್ಲೆಂಡ್ ನಲ್ಲಿ. ಸೇರ್ಕೊಂಡು ಬ್ಯಾರಿಸ್ಟರ್ ಆಗ್ತಾರೆ. ಅಂದ್ರೆ ಇವತ್ತಿನ ದೃಷ್ಟಿಯಲ್ಲಿ LLB. ಆಗ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನ ಪಡಿತಾ ಇದ್ರು. ನಮ್ಗೆ ಗೊತ್ತಿದೆ, ಸಾವರ್ಕರ್ ಓದಿದ್ದಾರೆ, ಪಟೇಲ್, ಗಾಂಧೀಜಿ ಎಲ್ಲರೂ ಅಲ್ಲಿ ಬ್ಯಾರಿಸ್ಟರ್ ಪಡೆದಿದ್ರು. ಅದೇ ರೀತಿ ಇವರು ಲಾ ಕೂಡ ಓದ್ತಾರೆ.
ಅಂದ್ರೆ ಈ ರೀತಿ ಅವರ ಒಂದು ಜ್ಞಾನ ಸಂಪಾದನೆಯ ಆ ಮಾರ್ಗ ಇದೆಯಲ್ಲ, ಇವತ್ತಿಗೂ ಒಂದು ಕೌತುಕವನ್ನ ಮೂಡಿಸ್ತಕ್ಕಂಥದ್ದು. ಅದ್ ಹೇಗೆ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯವಾಯ್ತು ಅಂತ ನಮಗೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ. ಅವರು ಹೇಗೆ ಓದ್ತಾ ಇದ್ರು ಅಂತ ಹೇಳಿದ್ರೆ, ಅಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯ ಲೈಬ್ರರಿ ಇರ್ಬೋದು, ಅಥವಾ ಇಂಗ್ಲೆಂಡ್ ನಲ್ಲಿ ಬ್ರಿಟಿಷ್ ಮ್ಯೂಸಿಯಂ ಲೈಬ್ರರಿ ಅಂತ ಇರುತ್ತೆ. ಅಲ್ಲಿ ಬೆಳಗ್ಗೆ ಅದು ಪ್ರಾರಂಭ ಆಗೋ ಸಮಯಕ್ಕೆ ಹೋದ್ರೆ, ಸಂಜೆ ಬಾಗ್ಲು ಹಾಕೋ ಸಮಯದಲ್ಲಿ ಆ ಲೈಬ್ರರಿಯನ್ ಇವ್ರು ಎಲ್ಲಿ ಕೂತಿದ್ದಾರೆ ಅಂತ ಹುಡ್ಕೊಂಡು ಬಂದು ಅವ್ರನ್ನ ಹೊರಗೆ ಕಟ್ಟಿ ಬಾಗ್ಲಾಗ್ತಾ ಇರ್ತಾನೆ. ವಾಪಸ್ ಬಂದ ನಂತರ ಕೂಡ ರಾತ್ರಿ ಹೊತ್ತು ತುಂಬಾ ಹೊತ್ತು ಓದ್ತಾ ಇರ್ತಾರೆ. ಆ ರೀತಿ ಅವರು ಆಳವಾದಂತಹ ಜ್ಞಾನ ಸಂಪಾದನೆಯಲ್ಲಿ ಆ ಒಂದು ವಿದ್ಯಾಭ್ಯಾಸದ ಸಮಯದಲ್ಲಿ ಅವರು ತೊಡಗಿಸಿದ್ದು ಮುಂದೆ ಅವರ ಬದುಕನ್ನೇ ಅದು ರೂಪಿಸ್ತು. ಅವರು ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಭಾರತಕ್ಕೆ ಅವರು ಬರಬೇಕಾದ್ರೆ ಅವ್ರ ಜೊತೆಗೆ ಪುಸ್ತಕದ ಪೆಟ್ಟಿಗೆ ಅಲ್ಲಿ ತರ್ತಾರೆ. ಪುಸ್ತಕಗಳು ಎಷ್ಟು ಅನಿಸುವ 2,000 ಪುಸ್ತಕಗಳು ತರ್ತಾರೆ. ಅವರು ಇಲ್ಲಿ ಹಡಗಲ್ ಬಂದು ಮುಂಬೈನಲ್ಲಿ ಇಳಿದಾಗ ಅದನ್ನು ಬಿಡಿಸ್ಕೊಳಕ್ಕೆ ದುಡ್ಡು ಇರಲ್ಲ ಅವ್ರದ್ದು. ಅಷ್ಟು ಲಗೇಜ್, ದೊಡ್ಡ ಲಗೇಜ್ ಯಾವುದು ಅಂದ್ರೆ ಪುಸ್ತಕಗಳೇ. ಅದಾದ್ಮೇಲೆ ಮುಂದೆ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಇಂಗ್ಲೆಂಡ್ಗೆ ಹೋಗ್ತಾರೆ, ದುಂಡು ಮೇಜು ಸಭೆ, ಭಾರತದ ಪ್ರತಿನಿಧಿಯಾಗಿ. ಆಗ ಹೋದಾಗ ಅವರು ತಂದಂತ ಪುಸ್ತಕದ ಪೆಟ್ಟಿಗೆಗಳ ಸಂಖ್ಯೆ 32 ಪೆಟ್ಟಿಗೆಗಳಲ್ಲಿ ಪುಸ್ತಕ ತರ್ತಾರೆ. ಯಾವುದೇ ಊರಿಗೆ ಹೋದ್ರೂ ಸಾಕು, ಅಲ್ಲಿ ಅವರು ಪುಸ್ತಕದ ಅಂಗಡಿಗಳಿಗೆ ಹೋಗ್ತಾ ಇರ್ತಾರೆ. ಅಂದ್ರೆ ಹೊಸ ವಿಷಯ ಏನಾದ್ರು ಇದೆಯಾ, ಅಥವಾ ಯಾವ್ದಾದ್ರು ವಿಷಯದ ಬಗ್ಗೆ ಹೊಸ ಒಂದು ಹೊಳಹುಗಳು ಸಿಗತ್ತಾ ಅಂತ ಹುಡುಕ್ತಕ್ಕಂತಹ ಒಂದು ಜ್ಞಾನ ಪಿಪಾಸು ಆಗಿದ್ರು. ಹಾಗಾಗಿ ಅವರ ಮನೆಯಲ್ಲಿ ಆ ಪುಸ್ತಕಗಳ ಸಂಖ್ಯೆನೇ ಸುಮಾರು ಒಂದು 50,000 ಇತ್ತು. ಆಗಿನ ಕಾಲದ ಒಂದು ಪ್ರೈವೇಟ್ ಕಲೆಕ್ಷನ್ ಅಂತ ತಗೊಂಡ್ರೆ ನಂಬರ್ 1 ಇವರು. ಅವರು ಮುಂಬೈನಲ್ಲಿ ಅವರ ಮನೆಯನ್ನ ಸ್ಥಳಾಂತರ ಮಾಡ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಯಾಕೆ ಅಂತ ಹೇಳಿದ್ರೆ ಪುಸ್ತಕಕ್ಕೆ ಜಾಗ ಇಲ್ಲ ಅಂತ. ಆಮೇಲೆ ರಾಜಗೃಹ ಅಂತ ಅವರ ಮುಂಬೈನಲ್ಲಿ ಆ ಮನೆಯಲ್ಲಿ ಕೆಳಮಹಡಿಯಲ್ಲಿ ಕೆಲವು ಕೊಠಡಿಗಳಲ್ಲಿ ಇವರು ವಾಸಿಸ್ತಾ ಇರ್ತಾರೆ. ಉಳಿದಂತೆ ಮೇಲಿನ ಮಹಡಿಯೆಲ್ಲ ಬರೀ ಪುಸ್ತಕ ಇಡಕ್ಕೆ, ಅಂದ್ರೆ ಪುಸ್ತಕ ಇಟ್ಟು ಶೋಗ್ ಇಟ್ಟಿದ್ದಲ್ಲ, ಅದನ್ನ ಆಳವಾಗಿ ಓದ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ನೋಟ್ಸ್ ಮಾಡ್ತಾ ಇದ್ರು, ಅದನ್ನ ಒಟ್ಟು ರಾಷ್ಟ್ರಹಿತದ ಕಾರ್ಯಗಳಿಗೆ ಬಳಸ್ತಾ ಇದ್ರು. ಅದನ್ನ ಹೇಗೆ ಅಂತ ನಾವು ಮುಂದೆ ನೋಡ್ತೀವಿ. ಆ ರೀತಿ ಅವರ ಪ್ರಾರಂಭಿಕ ಜೀವನವನ್ನ ನೋಡಿದ್ರೆ ಒಂದ್ ರೀತಿ ಶೂನ್ಯದಿಂದ ಪ್ರಾರಂಭವಾಗಿ ಒಂದ್ ರೀತಿ ಒಂದು ಬೌದ್ಧಿಕ ಶಿಖರಕ್ಕೆ ಏರ್ತಕ್ಕಂಥದ್ದು ನಾವು ನೋಡ್ತೀವಿ. ಒಂದ್ಸಲಿ ಅವ್ರಿಗೆ ಕನ್ನಡಕ ಸ್ವಲ್ಪ ಏನೋ ಇದಾಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಅದನ್ನ ರಿಪೇರಿ ಕೊಡ್ಬೇಕಾದ ಕಾಣಿಸ್ತಾ ಇರಲ್ಲ, ಕನ್ನಡಕ ಇಲ್ಲಾಂದ್ರೆ ಕಾಣಲ್ಲ. ಆ ಸಮಯದಲ್ಲಿ ಅವರು ಒಂದು ಕ್ಷಣ ಯೋಚನೆ ಮಾಡ್ತಾರೆ, ಅರೆ ನಿಮ್ಗೆ ಕಣ್ಣೇ ಕಾಣಿಸ್ದೇ ಇದ್ರೆ ಅಂದ್ಬಿಟ್ಟು ಅವ್ರ ಜೊತೆಗಾರರು ಹೇಳ್ತಾರೆ, ಅವರು ಗಳಗಳ ಹತ್ಬಿಟ್ರಂತೆ. ಅಂದ್ರೆ ನನ್ ಕನ್ನಡಕ ರಿಪೇರಿ ಹೋಗಿದೆ, ನನ್ ಕಣ್ಣೇ ಕಾಣಿಸ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ನಾನು ಅಂಧನಾಗ್ಬಿಡ್ತೀನ, ನಾನು ಎಲ್ಲಿ ಪುಸ್ತಕ ಓದ್ಲಿಕ್ಕೆ ಆಗಲ್ವಾ ಅಂತ ಕಲ್ಪನೆ ಮಾಡ್ಕೊಂಡು ಅವ್ರು ಹತ್ತಿದ್ದಿದೆ. ಒಂದ್ ಕಡೆ ಹೇಳೂ ಇದ್ದಾರೆ, ಅಕಸ್ಮಾತ್ ನನ್ಗೇನಾರು ಕಣ್ಣು ಹೋಯ್ತು ಅಂತ ಹೇಳಿದ್ರೆ ನನ್ನ ಬದುಕಿಗೆ ಅರ್ಥನೇ ಇಲ್ಲ ಅಂತ. ಆ ರೀತಿ ಅವರ ಇಡೀ ಜೀವನದ ಒಂದು ಪ್ರಾರಂಭದ ಒಂದು ಪರಿಶ್ರಮ ಅವ್ರನ್ನ ಅತ್ಯಂತ ದೊಡ್ಡ ಜ್ಞಾನಿಯಾಗಿ ಅವ್ರನ್ನ ರೂಪುಗೊಳಿಸ್ತು. ಇತಿಹಾಸಕಾರರು ಹೇಳ್ತಾರೆ, ಅವರು ಸುಮಾರು 64 ಸಬ್ಜೆಕ್ಟ್ಗಳಲ್ಲಿ ಅವರು ಪಾಂಡಿತ್ಯ ಇತ್ತು ಅಂತ. 11 ಭಾಷೆಗಳನ್ನ ಕಲ್ತಿದ್ರು. ಅದರೊಳಗೆ ಸಂಸ್ಕೃತ ಬರ್ತಿತ್ತು, ಪರ್ಷಿಯನ್ ಬರ್ತಿತ್ತು, ಪಾಳಿ ಭಾಷೆ ಬರ್ತಿತ್ತು, ಜೊತೆಗೆ ಜರ್ಮನ್ ಮತ್ತೆ ಫ್ರೆಂಚ್ ಭಾಷೆ ಕೂಡ ಕಲ್ತಿದ್ರು. ಅದು ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಲಾ, ಸೋಷಿಯಾಲಜಿ, ಫಿಲಾಸಫಿ, ಹಿಸ್ಟ್ರಿ, ಆಂಥ್ರೋಪಾಲಜಿ, ಈ ಎಲ್ಲ ವಿಷಯಗಳಲ್ಲಿ ಅವರ ಒಂದು ಆಳವಾದಂತಹ ಆ ತಿಳುವಳಿಕೆ ಮುಂದೆ ನಮ್ಮ ಭಾರತದ ಸಂವಿಧಾನ ರಚನೆ ಇರ್ಬೋದು, ಅನೇಕ ನೀತಿ ಕಾನೂನುಗಳನ್ನ ತಯಾರು ಮಾಡೋದ್ರಲ್ಲಿ ಅದು ಸಹಕಾರಿಯಾಗಿದೆ. ವಿದೇಶದಲ್ಲಿ ಹೋಗಿ ಎಕನಾಮಿಕ್ಸ್ ನಲ್ಲಿ PhD ಪಡೆದಂತ ಮೊದಲಿಗ ಆಯ್ತು. ಇವರು ಆಗ್ಲೇ ಹೇಳಿದಂತೆ ಏನು ಥೀಸಿಸ್ ಅವಾಗ ಬರ್ದಿದ್ರು, ಆ ಥೀಸಿಸ್ ಮುಂದೆ ಒಂದು ದೇಶಕ್ಕೆ ಸೆಂಟ್ರಲ್ ಬ್ಯಾಂಕ್ ಇರಬೇಕು, ನಮ್ಮ ಕರೆನ್ಸಿ ಅದು ರುಪಿ ಅನ್ನೋದು ಏನಿದೆ ಅದು ಇನ್ಸ್ಟೇಬಲ್ ಇರುತ್ತೆ,
ಇದನ್ನ ಕಾರಣಗಳಿಗೆ ಹುಡುಕಿ ಅದಕ್ಕೆ ಪರಿಹಾರವನ್ನು ಸೂಚಿಸಿ ಮುಂದೆ ಈ ದೇಶಕ್ಕೊಂದು ಸೆಂಟ್ರಲ್ ಬ್ಯಾಂಕ್ ಇರಬೇಕು ಅಂತ ಅವರ ಕಲ್ಪನೆಯನ್ನ ಮುಂದಿಡ್ತಾ ಬಲವಾಗಿ ಅದನ್ನ ಪ್ರತಿಪಾದಿಸಿದರ ಪರಿಣಾಮ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ಇವತ್ತು ನಮ್ಮ ದೇಶದಲ್ಲಿದೆ. ಅವ್ರನ್ನ ಫಾದರ್ ಆಫ್ ಎಕನಾಮಿಕ್ ಪ್ಲಾನಿಂಗ್ ಇನ್ ಇಂಡಿಯಾ ಅಂತ ಕರೀತಾರೆ. ಅಂದ್ರೆ ಆರ್ಥಿಕ ತಜ್ಞ ಕೂಡ ಅವರು. ಆರ್ಥಿಕತೆಯಲ್ಲಿ ಭಾರತ ಹೇಗೆ ಸಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಎಷ್ಟೊಂದು ಆಳವಾದಂತ ಒಂದು ಚಿಂತನೆಯನ್ನ ಮುಂದಿಟ್ಟಿದ್ದಾರೆ. ಅಂದ್ರೆ ಅವರ ತಿಳುವಳಿಕೆ, ಅವರ ಜ್ಞಾನ ಎಷ್ಟು ಕಡೆ ಉಪಯೋಗ ಆಯ್ತು ಅಂತ ಹೇಳಿದ್ರೆ, ದಾಮೋದರ ವ್ಯಾಲಿ ಪ್ರಾಜೆಕ್ಟ್ ಅದರ ನೇತೃತ್ವವನ್ನು ಇವರು ವಹಿಸಿರ್ತಾರೆ. ಹಿರಾಕುಡ್ ಡ್ಯಾಮ್ ಅದರ ಪ್ರಾಜೆಕ್ಟ್, ನರ್ಮದಾ ರಿವರ್ ಪ್ರಾಜೆಕ್ಟ್ ಇರ್ಬೋದು. ಹೀಗೆ ಅನೇಕ ಭಾರತದ ಆಗಿನ ಕಾಲದ ಒಂದು ಪ್ಲಾನಿಂಗ್ಗಳಲ್ಲಿ, ಯೋಜನೆಗಳಲ್ಲಿ ಅಂಬೇಡ್ಕರ್ ಅವರ ಒಂದು ಒಂದು ಕೊಡುಗೆ ಇದ್ದೇ ಇದೆ. ಹೀಗೆ ಒಬ್ಬ ಸಾಮಾನ್ಯ ಒಂದು ಬಡ ಕುಟುಂಬ, ಒಂದು ಸೇವಾ ಬಸ್ತಿ, ಸ್ಲಮ್ ಅಂತಾರ, ಆ ರೀತಿ ಜಾಗದಲ್ಲಿ ಹುಟ್ಟದಂತ ವ್ಯಕ್ತಿ ತನ್ನ ಪರಿಶ್ರಮದಿಂದಾಗಿ ವೈಸ್ರಾಯ್ಗೆ ಅಡ್ವೈಸರ್ ಆಗೋಷ್ಟು ಮಟ್ಟಿಗೆ ಅವರು ಬೆಳೀತಾರೆ. ಇದು ಅಂಬೇಡ್ಕರ್ ಅವರ ಒಂದು ಒಂದು ಮುಖ ಅಂತಂದ್ರೆ ಅವರ ಬೌದ್ಧಿಕ ಶಿಖರ, ಇಂಟೆಲೆಕ್ಚುಯಲ್ ಜಯಂಟ್ ಅಂತ ಕರೀತಾರೆ. ಆ ರೀತಿ ಅವರು ಸಿದ್ಧಾರ್ಥ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಂತೆ ಜ್ಞಾನಕ್ಕೆ ಅವತ್ತು ಬೆಲೆ ಇದ್ದೇ ಇದೆ. ಆ ಜ್ಞಾನವನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ, ಯಾರು ಕಿತ್ಕೊಳಕ್ಕಾಗಲ್ಲ. ಆ ಒಂದು ಪ್ರಾಯಶಃ ಸೀಕ್ರೆಟ್ ಅವ್ರಿಗೆ ಗೊತ್ತಾಯ್ತು ಅನ್ಸುತ್ತೆ. ಹಾಗಾಗಿ ಮೊಟ್ಟ ಮೊದಲ ಅವ್ರು ಕೆಲಸ ಮಾಡಿದ್ದಂತಂದ್ರೆ, ಏನೇ ಅವ್ರಿಗೆ ಜೀವನದಲ್ಲಿ ನೋವುಗಳಾಗಿರ್ಬೋದು, ಸಮಾಜ ಗೌರವಿಸಿಲ್ದೇ ಇರಬಹುದು, ಆದ್ರೆ ಇದನ್ನ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋದು ಅವ್ರಿಗೆ ಬಲವಾಗಿ ಗೊತ್ತಿತ್ತು. ಹೀಗೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಒಬ್ಬ ಇಂಟೆಲೆಕ್ಚುಯಲ್ ಜೈಂಟ್. ನಮ್ಮ ದೇಶದ ಒಂದು ಪರಿಸ್ಥಿತಿ ಏನಂತ ಹೇಳಿದ್ರೆ, ಉತ್ಕೃಷ್ಟವಾದಂತ ವಿಚಾರಗಳಿದೆ ನಮ್ಮಲ್ಲಿ. ಆದ್ರೆ ಕಾಲಾಂತರದಲ್ಲಿ ಆಚರಣೆಗೂ ವಿಚಾರಕ್ಕೂ ತುಂಬಾ ಒಂದು ಅಂತರ ಮೂಡ್ತಾ ಬಂದಿದೆ. ಎಸ್ಪೆಷಲಿ ಕಳೆದ ಕೆಲವು ಶತಮಾನಗಳಲ್ಲಿ ನಮ್ಮ ದೇಶದಲ್ಲಿ, ಸಮಾಜದಲ್ಲಿ ಅನೇಕ ಒಂದು ರೀತಿ ಪಿಡುಗುಗಳು, ಬೇಡದೇ ಇದ್ದಿರತಕ್ಕಂತಹ ಕೆಲವು ಆಚರಣೆಗಳು ಅದು ಬಂದು ಸೇರ್ಕೊಂಡ್ಬಿಟ್ಟಿದೆ. ಒಂದು ರೀತಿ ಸಮಾಜ ಒಂದು ರೀತಿ ನಿಂತ ನೀರಾಗಿದ್ದ ಕಾರಣ ಸಮಾಜದಲ್ಲಿ ಈ ರೀತಿ ಅನೇಕ ತಪ್ಪು ಆಚರಣೆಗಳು ಅದನ್ನು ನುಸುಳುಬಿಟ್ಟಿದೆ. ಅದು ಯಾವುದೇ ನಮ್ಮ ಶಾಸ್ತ್ರದಲ್ಲಿ, ಧರ್ಮ ಗ್ರಂಥಗಳಲ್ಲಿ, ಪ್ರಾಚೀನ ಇತಿಹಾಸದ ಎಲ್ಲೂ ಕೂಡ ಅದನ್ನ ಬಗ್ಗೆ ಅದನ್ನ ಅನುಮೋದನೆ ಮಾಡೇ ಇಲ್ಲ. ಆದ್ರೆ ಒಬ್ಬ ವ್ಯಕ್ತಿಯನ್ನ ಅಸ್ಪೃಶ್ಯ, ಅವನು ಸ್ಪೃಶ್ಯನಿಗೆ ಯೋಗ್ಯನಲ್ಲ, ಮುಟ್ಟಬಾರದು, ದೂರ ಇಡಬೇಕು ಅಂತಕ್ಕಂತ ಒಂದು ತಪ್ಪು ಆಚರಣೆ ನಮ್ಮ ಸಮಾಜದಲ್ಲಿ ಬಂದ್ಬಿಟ್ಟಿದೆ. ಈಗ ನಾವು ಇದನ್ನ ಕೇಳ್ತಾ ಇರ್ತಕ್ಕಂಥವ್ರಿಗೆ ನಮ್ಗೆ ಒಂದ್ಸಲ ಅವಲೋಕನ ಮಾಡ್ಕೊಳ್ಬೇಕು. ಭಗವದ್ಗೀತೆಯನ್ನ ನಾವು ಹೇಳ್ತೀವಿ, ಪಾರಾಯಣ ಮಾಡ್ತೀವಿ, ಅದನ್ನ ಪೂಜೆ ಮಾಡ್ತೀವಿ, ಅದರ ವಿಚಾರವನ್ನ ನಾವು ಒಪ್ಪಿದೀವಿ ಅಂತ ಹೇಳ್ತೀವಿ. ಭಗವದ್ಗೀತೆಯಲ್ಲಿ ಕೃಷ್ಣ ಏನಂತಾನೆ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಒಬ್ಬ ವಿದ್ಯಾ ವಿನಯ ಸಂಪನ್ನ ಅಂತ ಜ್ಞಾನಿ ಇರ್ಬೋದು, ಒಬ್ಬ ಅತ್ಯಂತ ಕೆಳಮಟ್ಟದ ಕೆಲಸ ಅಥವಾ ವೃತ್ತಿ ಅಥವಾ ಅವನ್ ಮಾಡ್ತಾ ಇರೋದು ಯಾರನ್ನ ಶ್ವಪಚ, ನಾಯಿಯ ಮಾಂಸವನ್ನ ತಿಂತಕ್ಕಂತ ಒಬ್ಬ ವ್ಯಕ್ತಿ ಇರ್ಬೋದು, ಒಂದು ಆನೆ ಇರ್ಬೋದು, ಒಂದು ಹಸು ಇರ್ಬೋದು. ಈ ಎಲ್ಲದರಲ್ಲೂ ಭಗವಂತನನ್ನು ಕಾಣ್ತಕ್ಕಂಥವನು ಪಂಡಿತ, ಅವನೇ ಪಂಡಿತ ಅಂತ ಈ ಶ್ಲೋಕದಲ್ಲಿ ಹೇಳುತ್ತೆ, ಭಗವದ್ಗೀತೆಯ ಶ್ಲೋಕ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ. ಗವಿಯನ್ನೇ ಹಸು, ಹಸ್ತಿನಿಯರ ಆನೆ. ಒಂದು ನಾಯಿ ಇದೆ, ಹಸು ಇದೆ, ಆನೆ ಇದೆ, ಒಬ್ಬ ಬ್ರಾಹ್ಮಣ ಇದ್ದಾನೆ, ಯಾರೋ ಒಬ್ಬ ಹಿಂದುಳಿದ ವರ್ಗ ಅಂತ ಕರ್ಸ್ಕೊಳ್ಳುವಂತವ್ರು ಇದ್ದಾನೆ, ತಥಾಕಥಿತ. ಎಷ್ಟು ಮಟ್ಟಿಗೆ ಒಬ್ಬ ನಾಯಿಯ ಮಾಂಸ ತಿಂತಕ್ಕಂತ ಶ್ವಪಚ ಅನ್ನುವ ವ್ಯಕ್ತಿಯಲ್ಲೂ ಕೂಡ ಭಗವಂತನನ್ನ ಕಾಣಬಲ್ಲವನು ಪಂಡಿತ ಅಂತ ಕರೀತಾರೆ. ಆದ್ರೆ ನಿಜ ಜೀವನದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದೀವಿ ನಮ್ಮ ಸಮಾಜದಲ್ಲಿ ಅಂತ ಹೇಳಿದ್ರೆ, ನಮ್ಮ ಸಮಾಜದ ಒಂದಷ್ಟು ಜನರನ್ನ ನಾವು ದೂರ ಇಟ್ಟಿದ್ದೇವೆ. ನಮ್ಮ ಮನೆಯಲ್ಲೇ ನಾಯಿನ ಒಳಗಡೆ ಬಿಡ್ತೀವಿ. ಅನೇಕರು ನಾಯಿಯನ್ನ ಸೋಫಾ ಮೇಲೆ ಇಟ್ಕೊಳ್ತಾರೆ,
ಕೆಲವರು ಹಾಸಿಗೆಯಲ್ಲಿ ಪಕ್ಕದಲ್ಲಿ ಮಲಗಿಸ್ಕೊಳ್ತಾರೆ, ಡೈನಿಂಗ್ ಟೇಬಲ್ ಮೇಲೆ ಕೂಡ್ಸಿರ್ತಾರೆ ನಾಯಿಯನ್ನ, ಬೆಕ್ಕನ್ನ. ಆದ್ರೆ ನಮ್ಮ ರೂಪದಲ್ಲಿ ಇರ್ತಕ್ಕಂಥ ಮನುಷ್ಯ ರೂಪದ ಮತ್ತೊಬ್ಬ ವ್ಯಕ್ತಿಯನ್ನ, ಅವನ್ನ ತಿರಸ್ಕಾರದಿಂದ ಕಾಣ್ತಕ್ಕಂಥ ಒಂದು ಕೆಟ್ಟು ಆಚರಣೆ ಸಮಾಜದಲ್ಲಿ ಬಂದ್ಬಿಟ್ಟಿತ್ತು. ಸಾಕಷ್ಟು ಕಡಿಮೆ ಆಗಿದೆ, ಇನ್ನು ಪೂರ್ತಿ ಹೋಗಿಲ್ಲ. ಅದು ಅಂಬೇಡ್ಕರ್ ಅವರ ಬದುಕಿನಲ್ಲಿ ಸ್ವತಃ ಅವ್ರಿಗೆ ಅನುಭವ ಆಗುತ್ತೆ. ನಮ್ಮ ಒಬ್ರು ಸ್ನೇಹಿತರು ಇದ್ರು, ಇತ್ತೀಚೆಗೆ ಕೋವಿಡ್ ಸಮಯದಲ್ಲಿ ತೀರ್ಕೊಂಡ್ರು, ಹಿರಿಯರು, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು. ಅವರು ಒಂದ್ಸಲಿ ನಂಗೆ ಹೇಳ್ತಾ ಇದ್ರು, ಅವರು ಒಂದು ತಥಾಕಥಿತ ಹಿಂದುಳಿದ ಒಂದು ಸಮಾಜಕ್ಕೆ ಸೇರಿದವರು. ಅವರು ಒಮ್ಮೆ ಹೊರನಾಡಿಗೆ ಹೋಗಿದ್ದಾರೆ. ಹೊರನಾಡಿಗೆ ಹೋದಾಗ ಅಲ್ಲಿ ಇವರು ಸ್ನಾನ ಎಲ್ಲ ಮಾಡಿ ದರ್ಶನ ಮಾಡಿ ಅಲ್ಲಿ ಊಟ ಇದ್ದೇ ಇರತ್ತೆ ಎಲ್ರಿಗೂ. ಇವ್ರು ಬಂದು ಅಲ್ಲಿ ಊಟ ಕೂತಿಯಾರ. ಇವ್ರು ಕೂಡ ಪಂಚೆ ಎಲ್ಲ ಉಟ್ಕೊಂಡು ವಿಭೂತಿ ಎಲ್ಲ ಹಾಕೊಂಡಿದ್ದಾರೆ. ತಕ್ಷಣಕ್ಕೆ ನೋಡಿದಾಗ ಇವ್ರು ಬ್ರಾಹ್ಮಣ ಅನ್ನಂತರ ಕಾಣೋ ರೀತಿ ಇದ್ರು. ಇವ್ರು ಗೊತ್ತಿಲ್ಲ ಪಾಪ. ದರ್ಶನ ಮಾಡಿ ಬಂದು ಅಲ್ಲಿ ಒಂದ್ ಕಡೆ ಊಟ ಹಾಕ್ತಾರೆ, ಕೂತ್ಕೊಂಡ್ರು. ಯಾರು ನೋಡಿಲ್ಲ. ಆಮೇಲೆ ಯಾರು ಗಮನಿಸಿದ್ದಾರೆ, ಈತ ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾಗಿದೆ. ಎಲೆ ಹಾಕಿದ್ದಾರೆ, ಬಡಿಸ್ತಾ ಇದ್ದಾರೆ. ಆಗ ಅಲ್ಲೊಬ್ರು ವ್ಯವಸ್ಥಾಪಕರು ಬಂದು, ಏಯ್ ಎದಳು ಅಂತ ಹೇಳಿ, ಇವ್ರು ಯಾರು ಅಂತಂದ್ರೆ ಅವರು ಒಂದು ಸರ್ಕಾರಿ ದೊಡ್ಡ ಸಂಸ್ಥೆಯಲ್ಲಿ, ಕರ್ನಾಟಕ ಫೈನಾನ್ಸ್ ಕಾರ್ಪೊರೇಷನ್ ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಅವ್ರಿಗೆ ಇದು ಬ್ರಾಹ್ಮಣರಿಗೆ ಮಾತ್ರ ಎದಳು ಅಂತ ಬೈದು, ಒಳ್ಳೆ ನಾಯಿ ಓಡಿಸೋದು ಹಂಗ ಓಡಿಸಲ್ಲ ಆ ರೀತಿ ಅವ್ರು ನೆಪ್ಸಿ ಇನ್ನೊಂದ್ ಕಡೆ ಕಳಿಸ್ಕೊಟ್ರಂತೆ. ಅವ್ರು ನಂಗೆ ಹೇಳಿದ್ರು, ಆ ಕ್ಷಣದಲ್ಲಿ ನಂಗೆ ಹೆಂಗ್ ಅನಿಸ್ತು ಅಂತ ನಿಮ್ಗೆ ಏನ್ ಮಾಡಿದ್ರು ನಿಮ್ಗೆ ಅರ್ಥ ಆಗಲ್ಲ ವಿವರಿಸಿದ್ರೆ ಅಂತ ಹೇಳಿದ್ರು. ಆ ರೀತಿ ಅಂಬೇಡ್ಕರ್ ಅವರ ಬದುಕಿನಲ್ಲಿ ಪ್ರಾರಂಭದ ದಿನಗಳಿಂದ ಆ ರೀತಿಯ ಒಂದು ತಿರಸ್ಕಾರ ಮಾಡ್ತಾ ಇರತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗೆ ನಾವು ನೋಡ್ತೀವಿ. ಅವರು ಸ್ಕೂಲ್ನಲ್ಲಿ ಹೋದ್ರೆ ಇವ್ರಿಗೆ ಎಲ್ರನ್ನೂ ಒಂದ್ ಕಡೆ ಕೂಡಿಸಿದ್ರೆ ಇವ್ರನ್ನ ಪ್ರತ್ಯೇಕ ಕೂಡಿಸ್ತಾ ಇರ್ತಾರೆ, ಎಲ್ರ ಜೊತೆ ಕೂಡಿಸ್ತಾ ಇರಲ್ಲ. ಎಲ್ರಿಗೂ ಕುರ್ಚಿದ್ರೆ ಇವ್ರು ನೆಲದ ಮೇಲೆ ಕೂಡಿಸ್ತಾ ಇರ್ತಾರೆ. ಉಳ್ದವ್ರಿಗೆಲ್ಲ ಏನಾದ್ರು ಹಾಸ್ಕೊಳಕ್ಕಿದ್ರೆ ಇವ್ರು ಹಾಸ್ಕೊಳಕ್ಕೆ ಇರ್ತಾ ಇರಲ್ಲ. ಆ ರೀತಿ ಶಾಲಾ ವಿದ್ಯಾರ್ಥಿ ಇದ್ದಾಗ್ಲಿಂದಾನೇ ಅವ್ರಿಗೆ ಆ ರೀತಿಯ ಒಂದು ತಾರತಮ್ಯದ ಆ ನೋವು ಸಂಕಟವನ್ನ ಅನುಭವಿಸಿದ್ದಾರೆ. ಇವರು ತುಂಬಾ ಬುದ್ಧಿವಂತರಿದ್ರು. ಒಂದ್ಸಲಿ ಮೇಷ್ಟ್ರು ಬೋರ್ಡ್ ಮೇಲೆ ಏನೋ ಒಂದು ಲೆಕ್ಕ ಬರಿ ಅಂತ ಇವ್ರಿಗೆ ಹೇಳ್ತಾರೆ. ಇವರು ಹೋಗ್ತಾ ಇದ್ದಂಗೆ ಅನೇಕರು ಕಿರಿಸ್ತಾರೆ. ಯಾಕೆ ಅಂತಂದ್ರೆ ಆ ಬೋರ್ಡ್ ಹಿಂಭಾಗದಲ್ಲಿ ಅವ್ರದ್ದು ಟಿಫನ್ ಬಾಕ್ಸ್ ಇಟ್ಟಿರ್ತಾರೆ ಎಲ್ರು. ಇವ್ರಲ್ಲಿ ಹೋದ್ರೆ ಅಲ್ಲಿ ಕೆಳಗಡೆ ಟಿಫನ್ ಬಾಕ್ಸ್ ಇದೆ, ಹಾಗಾಗಿ ಅವ್ರು ಬರೆಯೋದ್ ಬೇಡ ಅಂತ ವಿರೋಧ ಮಾಡ್ತಾರೆ. ಅಂದ್ರೆ ಹೆಜ್ಜೆ ಹೆಜ್ಜೆಗೆ ಸ್ಕೂಲ್ನಲ್ಲಿ ನೀರು ಕುಡಿಬೇಕು ಅಂತ ಹೇಳಿದ್ರೆ ಎಲ್ರು ಒಂದ್ ಕಡೆ ನೀರು ಕುಡಿದ್ರೆ ಇವ್ರಿಗೆ ಅಲ್ಲಿ ನೀರು ಕುಡಿಯೋಕೆ ಬಿಡ್ತಾ ಇರಲ್ಲ. ಇವ್ರಿಗೆ ಆ ಒಂದು ಲೋಟದಿಂದ ಮೇಲಿಂದ ಹಾಕ್ತಾ ಇರ್ತಾರೆ. ಇವರು ಕೈಯಲ್ಲಿ ಹಿಡಿದು ಬೊಗಸೆಯಲ್ಲಿ ನೀರು ಕುಡಿಬೇಕು. ಒಂದ್ಸಲಿ ಇವರು ಮತ್ತೆ ಇವರ ತಮ್ಮ ಇಬ್ರು ಇನ್ನು ಸ್ಕೂಲ್ ವಿದ್ಯಾರ್ಥಿಗಳು ಟ್ರೈನ್ ನಿಂದ ಇಳಿತಾರೆ. ಅಲ್ಲಿಂದ ಸುಮಾರು ದೂರ ಹೋಗ್ಬೇಕಿರತ್ತೆ. ಅಲ್ಲಿ ಒಂದು ಎತ್ತಿನ ಗಾಡಿ ಕಾಯ್ತಾರೆ. ಯಾವ ಎತ್ತಿನ ಗಾಡಿ ಬರಲ್ಲ. ಅಷ್ಟೊತ್ತು ಬಾಯಾರಿಕೆ ಆಗತ್ತೆ. ಅಲ್ಲೊಂದು ಮನೇಲಿ ಹೋಗಿ ಕೇಳ್ತಾರೆ ನೀರು ಕೊಡಿ ಅಂತ. ಇಬ್ರು ಚಿಕ್ಕ ಹುಡುಗರು, 8-10 ವರ್ಷದ ಇಬ್ರು ಅಣ್ಣ ತಮ್ಮಂದ್ರು ಇವರು. ಅಲ್ಲಿ ಕೇಳಿದಾಗ ಆ ಮನೆಯವರು ನೀರು ತೊಗೊಂಬರ್ತಾರೆ. ಇನ್ನೇನ್ ಕೊಡ್ಬೇಕಾದ್ರೆ ನೀವು ಯಾವ ಜಾತಿ ಅಂತ ಕೇಳ್ತಾರೆ. ಇವರು ಮಹರ್ ಜಾತಿ ಅಂತ ಹೇಳಿದ್ರೆ ಅವ್ರು ನೀರನ್ನ ಎಸ್ಬಿಟ್ಟು ಹೋಗ್ತಾರೆ, ಕೊಡೋದೇ ಇಲ್ಲ. ಇವ್ರಿಗೆ ಏನ್ ತಪ್ಪು ಮಾಡಿದೆ ನಾನು ಅಂತ. ಆಮೇಲೆ ಒಂದು ಎತ್ತಿನ ಗಾಡಿ ಬರುತ್ತೆ, ಅವನು ಕೂಡಿಸ್ಕೊಳ್ತಾನೆ. ಇಂಥ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನ್ ನಿಮ್ಮ ಹೆಸರು, ಏನ್ ನಿಮ್ ಜಾತಿ ಅಂತ ಕೇಳ್ತಾನೆ. ಇವರು ಮಹರ್ ಜಾತಿ ಅಂತ ಹೇಳ್ತಾ ಇದ್ದಂಗೆ ಆ ಎತ್ತಿನ ಗಾಡಿ ಓಡಿಸ್ತಾ ಇದ್ದವನು ತಕ್ಷಣ ಅಲ್ಲಿಂದ ಧುಮುಕಿ ಆ ಎತ್ತಿನಿಂದ ಆ ಒಂದು ಗಾಡಿಯನ್ನ ಬಿಚ್ಚಿ ಅದ್ ಮೇಲ್ ಮಾಡ್ತಾನೆ. ಧಬಾರ್ ಅಂತ ಕೆಳಗೆ ಬೀಳ್ತಾರೆ ಇವರು. ಇವ್ರಿಗೆ ಏನಾಯ್ತು, ಆ ಶಬ್ದ ಹೇಳಿದ್ರೆ ಏನಾಗ್ತಾ ಇದೆ, ನಾ ಏನ್ ತಪ್ಪು ಮಾಡ್ತಾ ಇದೀನಿ ಅಂತ ಅರ್ಥನೇ ಆಗ್ತಾ ಇಲ್ಲ. ಆ ವಯಸ್ಸು ಪಾಪ. ಆ ಮುಗ್ಧ ಮನಸ್ಸಿನೊಳಗೆ ಈ ರೀತಿಯ ಒಂದು ಘಟನೆಗಳು ತುಂಬಾ ಪರಿಣಾಮ ಬೀರತ್ತೆ. ಆಮೇಲೆ ಅವರು ಹೆಚ್ಚು ದುಡ್ಡು ಕೊಡ್ತೀನಿ ಅಂದಕ್ಕೋಸ್ಕರ ಅವನು ಗಾಡಿಲಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ನೀವೇ ಓಡಿಸ್ಬೇಕು ಅಂತ ಹೇಳಿ ಅವ್ನು ಹಿಂದೆ ಕೂತಿರ್ತಾನೆ. ಆಮೇಲೆ ಹೋಗಿ ತೊಳಿತೀನಿ ಗಾಡಿನ ಅಂತ ಹೇಳ್ತಾನೆ. ಹೀಗೆ ಜೀವನದುದ್ದಕ್ಕೂ ಈ ರೀತಿಯ ಒಂದು ಅನುಭವಿಸಿದ್ದಾರೆ ಅವರು. ಅದಾದ್ಮೇಲೆ ವಿದೇಶಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಕೆಲವು ವರ್ಷಗಳ ಕಾಲ ಯಾವುದೇ ರೀತಿಯ ಭೇದ ಭಾವ ಕಾಣಲ್ಲ. ವಾಪಸ್ ಬರ್ತಾರೆ.
ಅವ್ರಿಗೆ ಹೋಗ್ಬೇಕಾದ್ರೆ ಬರೋಡಾ ಮಹಾರಾಜ ಯಾರು ಸ್ಕಾಲರ್ಶಿಪ್ ಕೊಟ್ಟಿರ್ತಾರೆ ಅವ್ರು ಹೇಳಿರ್ತಾರೆ, ಒಂದು ಒಪ್ಪಂದ, ವಾಪಸ್ ಬಂದ ನಂತರ 10 ವರ್ಷ ನಮ್ಮ ಸಂಸ್ಥಾನದಲ್ಲಿ ಕೆಲಸ ಮಾಡಬೇಕು ಅಂತ. ಆ ಒಪ್ಪಿಗೆ ಮೇಲೆ ಅವರು ಸ್ಕಾಲರ್ಶಿಪ್ ಕೊಟ್ಟಿರ್ತಾರೆ. ಹಾಗಾಗಿ ಇವರು ಬರೋಡಾಗ ವಾಪಸ್ ಬರ್ತಾರೆ. ಅಲ್ಲಿ ಇವ್ರ ಕೆಳಗಡೆ ಯಾವ್ದಾದ್ರು ಒಂದು ಹುದ್ದೆ ಕೆಲಸ ಮಾಡಬೇಕು ಅಂತ. ಇವ್ರು ಬರೋಡಾಗ್ ಬಂದ್ರೆ ವಿದೇಶದಿಂದ ಅವ್ರಿಗೆ ಇಡೀ ಆ ಪಟ್ಟಣದಲ್ಲಿ ಯಾವುದೇ ಮನೆ ಬಾಡಿಗೆ ಕೊಡಲ್ಲ. ಯಾಕೆ ಅಂದ್ರೆ ಇವರು ಇಂಥ ಜಾತಿಯವರು ಅನ್ನೋ ಕಾರಣಕ್ಕಾಗಿ. ಮನೆ ಖಾಲಿ ಇರುತ್ತೆ ಆದ್ರೆ ಕೊಡಲ್ಲ. ಕಡೆಗೆ ಹೋಟೆಲ್ಗಳಲ್ಲೂ ಕೊಡಲ್ಲ. ಕಡೆಗೆ ಒಂದು ಪಾರ್ಸಿ ಲಾಡ್ಜ್ ಇರುತ್ತೆ. ಆ ಲಾಡ್ಜ್ ನಲ್ಲಿ ಬೇರೇನೋ ವಿವರ ಹೇಳಿ ಇವರು ಅಲ್ಲಿಗೆ ಲಗೇಜ್ ಇಡ್ಬೇಕಲ್ಲ, ಅಲ್ಲಿ ಹೋಗಿ ಸೇರ್ಕೊಳ್ತಾರೆ. ಆದ್ರೆ ಅದು ಕೆಲವು ದಿವಸ ಆದ್ಮೇಲೆ ವಿಷಯ ಗೊತ್ತಾಗಿ ರಾತ್ರಿ ಕೆಲವು ಗುಂಪು ಬಂದು ಆ ಲಾಡ್ಜ್ ನ ಓನರ್ಗೆ ಬೈದು, ಹೆಂಗ್ ನೀನು ಇವ್ರಿಗೆ ರೂಮ್ ಕೊಟ್ಟಿಯಾ ಅಂತೇಳಿ ಗಲಾಟೆ ಮಾಡಿ ಇವ್ರನ್ನ ರೂಮಿಂದ ಅನಾಮತ್ತಾಗಿ ಹೊರಕ್ಕೆ ಹಾಕ್ತಾರೆ. ಅವರು ವಿದೇಶಕ್ಕೆ ಹೋಗಿ MA, PhD, DSc, ಬ್ಯಾರಿಸ್ಟರ್ ಓದ್ಕೊಂಡು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಲಾಡ್ಜ್ ನಿಂದ ಹೊರದೂಡಲ್ಪಟ್ಟು ಒಂದು ಮರದ ಕೆಳಗಡೆ ಎಲ್ಲ ಲಗೇಜ್ ಇಟ್ಕೊಂಡು ಇಡೀ ರಾತ್ರಿ ಕಳೀತಾರೆ. ಗಳಗಳನೆ ಅಳ್ತಾರೆ. ತುಂಬಾ ದುಃಖ ಆಗತ್ತೆ. ಹೇಗಿರ್ಬೇಕು ಲೆಕ್ಕ ಹಾಕೊಳ್ಳಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಸಮಾಜ ನನ್ನ ಈ ರೀತಿ ನೋಡ್ತಾ ಇಲ್ಲ ಅಂತ. ಇವ್ರನ್ನ ತುಂಬಾ ದೊಡ್ಡ ಒಂದು ಮಿಲಿಟರಿ ಅಡ್ವೈಸರ್ ಆ ರೀತಿ ಏನೋ ಒಂದು ಹುದ್ದೆ ಕೊಡ್ತಾರ ಅವರು, ದಿವಾನ್ರು, ಬರೋಡ ಮಹಾರಾಜರು. ಇವರೇ ದೊಡ್ಡ ಆಫೀಸರ್ ಆ ಒಂದು ಕಚೇರಿಯಲ್ಲಿ. ಆದ್ರೆ ಇವರ ಕೆಳಗಡೆ ಕೆಲಸ ಮಾಡ್ತಕ್ಕಂತ ಯಾರು ಅಟೆಂಡರ್ ಇರ್ತಾರೆ, ಅವನು ಮೇಲ್ಜಾತಿ ಅನ್ನೋ ಕಾರಣಕ್ಕೋಸ್ಕರ ಇವ್ರನ್ನ ತಿರಸ್ಕಾರದಿಂದ ನೋಡ್ತಾ ಇರ್ತಾನೆ. ಇವರೇ ಆಫೀಸರ್, ಅವನು ಒಬ್ಬ ಪ್ಯೂನ್, ಅಟೆಂಡರ್. ಇವ್ರೇನಾರು ಬಂದ್ರೆ ಅಲ್ಲಿ ಪ್ರವೇಶ ದ್ವಾರದಲ್ಲಿ ಇರ್ತಕ್ಕಂಥ ಚಾಪೆನ್ ತೆಗೆದ್ಬಿಡ್ತಾ ಇರ್ತಾನೆ. ಅವ್ರು ನಡ್ಕೊಂಡು ಹೋದ್ಮೇಲೆ ಹಾಕ್ತಾ ಇರ್ತಾನೆ. ಯಾವ್ದಾದ್ರು ಫೈಲ್ ತಂದ್ಕೊಡು ಅಂತ ಹೇಳಿದ್ರೆ ದೂರದಿಂದ ಎಸಿತಾ ಇರ್ತಾನೆ, ಅಥವಾ ಕೋಲಿಂದ ತಳ್ತಾ ಇರ್ತಾನೆ. ಒಬ್ಬ ಇಷ್ಟೆಲ್ಲ ಓದಿದ್ ಬಂದಿರೋ ಹೇಗಾಗ್ಬೇಕು? ಕಾಲೇಜ್ಗೆ ಕಡೆಗೆ ಅಲ್ಲಿಂದ ಬಿಟ್ಟು ಬಂದು ಮುಂಬೈನಲ್ಲಿ ಕಾಲೇಜ್ ಲೆಕ್ಚರರ್ ಆಗಿ ಸೇರ್ತಾರೆ. ಆ ಉಳಿದ ಲೆಕ್ಚರರ್ ಇವ್ರನ್ನ ಹತ್ರ ಸೇರಿಸ್ತಾ ಇರಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಇವ್ರಿಗೆ ಯಾವ ರೀತಿಯ ಒಂದು ಅವಕಾಶ ಇತ್ತು ಅಂತ ಹೇಳಿದ್ರೆ, ಇಷ್ಟೆಲ್ಲ ಓದಿದ್ರಲ್ಲ ವಿದೇಶದಲ್ಲಿ, ಆರಾಮಾಗಿ ಅಲ್ಲೇ ಸೆಟ್ಲ್ ಆಗ್ಬೋದಾಯ್ತು. ಅಲ್ಲೇ ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ದೊಡ್ಡ ಪೋಸ್ಟೇ ಸಿಗ್ತಾ ಇತ್ತು, ಮುಂದೆ ವೈಸ್ ಚಾನ್ಸಲರ್ ಮತ್ತೇನೋ ದೊಡ್ಡ ಸ್ಥಿತಿ ಆರಾಮಾಗಿ ತಲುಪೋದಾಯ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಆಪ್ಷನ್ ಆಯ್ಕೆ ಮಾಡದೆ ಅವರು ಭಾರತದಲ್ಲೇ ಉಳಿಬೇಕು ಅಂತ ನಿಶ್ಚಯ ಮಾಡ್ತಾರೆ. ಯಾಕೆಂದ್ರೆ ನನಗೆ ಒಂದು ನೋವಾಗಿದೆ, ಆದ್ರೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಲಕ್ಷಾಂತರ ಜನ ಇದ್ದಾರೆ ಆ ತರ, ಅವ್ರಿಗೆ ಇದೇ ರೀತಿ ಆಗ್ತಾ ಇದೆ. ಅದಕ್ಕೆ ಏನಾದ್ರು ಪರಿಹಾರ ಕಂಡುಹಿಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಎಲ್ಲಾ ಅವಕಾಶಗಳಿದ್ರು ಅವ್ರು ಭಾರತದಲ್ಲೇ ಉಳಿತಾರೆ. ಈ ಅಸ್ಪೃಶ್ಯತೆ ಅನ್ನುವ ಸಮಸ್ಯೆಯ ಒಂದು ಬೇರುಗಳನ್ನ ತುಂಬಾ ಆಮೂಲಾಗ್ರವಾಗಿ ಒಂದು ವಿಶ್ಲೇಷಣೆ ಮಾಡ್ತಾರೆ. ಹತ್ತಾರು ಆಂದೋಲನ ಮಾಡ್ತಾರೆ, ಅನೇಕ ರೀತಿ ಪ್ರಯತ್ನ ಮಾಡ್ತಾರೆ. ಇದನ್ನ ಯಾವ ರೀತಿ ಮಾಡೋದು? ತನ್ನೆಲ್ಲಾ ಬುದ್ಧಿಶಕ್ತಿಯನ್ನ ಬಳಸಿ ಅದನ್ನ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಒಂದ್ ರೀತಿ ಅಂಬೇಡ್ಕರ್ ಅವರು ತಮ್ಮ ಬದುಕಿನ ಗುರಿಯಾಗಿ ಮಾಡ್ಕೊಳ್ತಾರೆ. ಈ ಯಾರು ದಲಿತ ಅನ್ನೋ ಶಬ್ದ ಅವ್ರು ಬಳಸಿಲ್ಲ, ಅಂದ್ರೆ ತಥಾಕಥಿತ ಅಸ್ಪೃಶ್ಯರು ಅಂತಾನೆ ಬಳಸ್ತಾರೆ. ದಲಿತ ಅನ್ನೋ ಶಬ್ದ ಇತ್ತೀಚೆಗೆ ನಂತರ ಬಂದಿರುವಂಥದ್ದು. ಯಾರನ್ನ ಈ ರೀತಿ ತಿರಸ್ಕಾರ ಮಾಡತ್ತೆ ಅಂತವ್ರ ಆ ಪೀಡಿತರ ಏಳಿಗೆಗಾಗಿ ತನ್ನ ಇಡೀ ಬದುಕನ್ನೇ ನಾನು ಮೀಸಲಾಗಿಡ್ಬೇಕು ಅಂತ ನಿಶ್ಚಯ ಮಾಡ್ತಾರೆ. ಇವರು ಲಾಯರ್ ಆದ್ರಿಂದ ತುಂಬಾ ಜನ ಬರ್ತಿರ್ತಾರೆ ಬೇರೆ ಬೇರೆ ಸಲಹೆಗಳು ಕೇಳಕ್ಕೆ, ಲಾ ರಿಲೇಟೆಡ್ ಏನಾರು ಚರ್ಚೆ ಮಾಡಕ್ಕೆ, ಸಲಹೆಗಳು ಕೇಳಕ್ಕೆ. ಆದ್ರೆ ಬರೋರೆಲ್ಲರೂ ಈ ರೀತಿಯ ತುಂಬಾ ಬಡವರೇ. ಹಾಗಾಗಿ ಇವ್ರಿಗೆ ಫೀಸೇ ಸಿಗ್ತಾ ಇರಲ್ಲ. ಅದಕ್ಕೆ ಇವ್ರನ್ನ ಅವರೇ ಹೇಳ್ಕೊಂಡಿಯಾರ ಒಂದ್ ಕಡೆ, ನಾನು ಬಡವರ ಬ್ಯಾರಿಸ್ಟರ್ ಅಂತ. ಆ ರೀತಿ ಅವರ ಜೀವನ ನಡೀತಾ ಇರುತ್ತೆ. ಒಟ್ಟು ಅವರು ಇದನ್ನ ಏನಾದ್ರು ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಮೂಕ ನಾಯಕ ಅನ್ನುವ ಪತ್ರಿಕೆಯನ್ನ ಪ್ರಾರಂಭ ಮಾಡಿ ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಮಾಡೋಣ ಅಂತ ಪ್ರಯತ್ನ ಮಾಡ್ತಾರೆ. ಬಹಿಷ್ಕೃತ ಭಾರತ ಅಂತ ಒಂದು ಪತ್ರಿಕೆ ಕೂಡ ನಡೆಸ್ತಾರೆ. ಅದೇ ರೀತಿ
ಬಹಿಷ್ಕೃತ ಹಿತಕಾರಿ ಸಭಾ ಅಂತ ಹೇಳಿ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಈ ತರ ಬಹಿಷ್ಕೃತರು ಯಾರಿದ್ದಾರೆ ಅಂತವ್ರಿಗೆ ಒಳ್ಳೇದ್ ಮಾಡಕ್ಕೋಸ್ಕರ ಅನೇಕರ ಹತ್ರ ಚರ್ಚೆ ಮಾಡ್ತಾರೆ. ಇದಕ್ಕೇನು ಕಾನೂನಲ್ಲಿ ಏನ್ ಅವಕಾಶ ಇದೆ, ಈ ರೀತಿ ಎಲ್ಲಾ ಆಂಗಲ್ ನಲ್ಲೂ ಅವರು ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಆ ರೀತಿ ಕೆಲವು ಪ್ರಯತ್ನ ಉಲ್ಲೇಖ ಮಾಡ್ಬೇಕು ಅಂದ್ರೆ, ಒಂದು ಮಹಾಡ್ ಅನ್ನುವ ಒಂದು ಊರು ಇವತ್ತಿನ ರಾಯಗಢ ಜಿಲ್ಲೆಯಲ್ಲಿದೆ ಅದು. ಅಲ್ಲಿ ಒಂದು ಕೆರೆ, ಈ ರೀತಿ ಅನೇಕ ಕಡೆ ಇರುತ್ತೆ. ಈ ಒಂದು ಸಾಂಕೇತಿಕವಾಗಿ ಇಲ್ಲಿ ಒಂದು ಹೋರಾಟ ಮಾಡ್ತಾರೆ. ಚಾವಡ ಅಂತ ಒಂದು ಕೆರೆ. ಅಲ್ಲಿ ಆ ಕೆರೆಯ ನೀರನ್ನ ಬಳಸಲಿಕ್ಕೆ ಒಂದು ಈ ರೀತಿಯ ಅಸ್ಪೃಶ್ಯ ಜನರಿಗೆ ಅವಕಾಶನೇ ಇರಲ್ಲ. ಅವ್ರು ಕೆರೆಯ ನೀರನ್ನು ಮುಟ್ಟೋಂಗಿರಲ್ಲ. ಆದ್ರೆ ಅಲ್ಲಿನ ಮುನ್ಸಿಪಾಲಿಟಿ ಅವರೆಲ್ಲ ಅಲ್ಲೆಲ್ಲ ಚರ್ಚೆ ಮಾಡಿ, ಇಲ್ಲ ಎಲ್ಲರೂ ಮುಟ್ಟಬಹುದು, ಎಲ್ಲರೂ ಉಪಯೋಗಿಸ್ಬೋದು ಅಂತೇಳಿ ಒಂದು ಸರ್ಕ್ಯುಲರ್ ಕೊಟ್ಟಿರ್ತಾರೆ. ಆದ್ರೆ 4 ವರ್ಷ ಆದ್ರೂ ಕೂಡ ಅದನ್ನ ಜಾರಿಗೆ ತರಕ್ಕಾಗಿರಲ್ಲ, ಯಾಕಂದ್ರೆ ವಿರೋಧ ಇರುತ್ತೆ. ಅಲ್ಲಿ ಆ ನೀರು ಸೇವನೆ ಮಾಡ್ತಕ್ಕಂತ ಒಂದು ಕ್ರಾಂತಿಕಾರಿಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. 1927ನೇ ಇಸ್ವಿಯಲ್ಲಿ ದೊಡ್ಡ ಸಭೆ, ಅಲ್ಲಿ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿ ಆ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಆ ಸಭೆ ಆದ್ಮೇಲೆ ಎಲ್ಲರೂ ಮೆರವಣಿಗೆ ಮಾಡಿ ಹೋಗಿ ಆ ಕೆರೆಯ ನೀರನ್ನು ಕುಡಿಯೋದಷ್ಟೇ, ಇನ್ನೇನಿಲ್ಲ. ಆಗ ಹಿಡಿತಾರೆ. ಅಂದ್ರೆ ಅವ್ರ ಉದ್ದೇಶ ಏನಂದ್ರೆ, ಆ ನೀರು ಅನ್ನೋದು ಎಲ್ರಿಗೂ ಸೇರಿದ್ದೆ, ಜಾತಿ ಆಧಾರಿತವಾಗಿ ಈ ರೀತಿ ಭೇದ ಭಾವ ಮಾಡೋದು ತಪ್ಪು ಅನ್ನೋದನ್ನ ಇಡೀ ಜನಮಾನಸದಲ್ಲಿ ಅದನ್ನ ಜಾಗೃತಿ ಮೂಡಿಸ್ಬೇಕು ಅನ್ನೋಕ್ಕೋಸ್ಕರ ಒಂದು ಮಾಡ್ತಾರೆ. ಆಗ ತಡೀತಾರೆ ಕೆಲವರು, ಹೋಗೋಂಗಿಲ್ಲ ಅಂತ. ಆಗ ಅಂಬೇಡ್ಕರ್ ಅವ್ರ ಪ್ರಶ್ನೆ ಕೇಳ್ತಾರೆ, ಆ ಕೆರೆಯಲ್ಲಿ ಎಮ್ಮೆ ಸ್ನಾನ ಮಾಡ್ತಾ ಇದೆ, ನಾಯಿಗಳು ಬಂದಿದೆ, ಪ್ರಾಣಿ ಪಕ್ಷಿಗಳು ಓಡಾಡ್ತಾ ಇದೆ, ಅದಕ್ಕೆಲ್ಲ ಅವಕಾಶ ಕೊಟ್ಟಿದ್ಯಾ, ನಮ್ಗೆ ಯಾಕೆ ಕೊಡಲ್ಲ ಅಂತ. ಇಲ್ಲ, ನೀವು ಮುಟ್ಟೋಂಗಿಲ್ಲ ಅಂತ ಹೇಳ್ತಾರೆ. ಆದ್ರೂ ಇವರು ಅದು ಪ್ರತಿಭಟಿಸಿ ಹೋಗಿ ಅಲ್ಲಿ ನೀರು ಕುಡಿತಾರೆ. ಅಂದ್ರೆ ದೊಡ್ಡ ಸುದ್ದಿ ಆಗತ್ತೆ ಇಡೀ ದೇಶದಲ್ಲಿ ಅದ್ರ ಬಗ್ಗೆ. ಈ ರೀತಿ ತಮಿಳ್ನಾಡಲ್ಲಿ ಪ್ರಯತ್ನ ಮಾಡಿರ್ತಾರೆ ಬೇರೆ ಬೇರೆಯವರು. ಈ ರೀತಿ ಅನೇಕ ಕಡೆ ಈ ರೀತಿಯ ಒಂದು ತಪ್ಪು ಆಚರಣೆ ವಿರುದ್ಧ ಪ್ರಯತ್ನ ಮಾಡಿದಾಗ ಈ ರೀತಿಯ ಅಂಬೇಡ್ಕರ್ ಮಾಡಿದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ಅದು ಎಲ್ಲರಿಗೂ ಕಣ್ ತೆರೆಸ್ತಕ್ಕಂತ ಒಂದು ಕೆಲಸ. ಹಂಗನ್ಬಿಟ್ಟು ಅದು ಸರಿ ಹೊಟ್ಟೋಯ್ತು ಅಂತಲ್ಲ. ಇವರಲ್ಲಿ ನೀರು ಕುಡಿದು ಹೋದ್ಮೇಲೆ ಅಲ್ಲಿ ಯಾರು ಅಲ್ಲಿನ ಆ ಊರಿನ ಏನು ತಮ್ಮನ್ ತಾವು ಮೇಲ್ವರ್ಗ ಅಂತ ಅನ್ಕೊಳ್ತಕ್ಕಂತ ಜನ, ಅವರು ಬಂದು ಸುಮಾರು 108 ಪಾತ್ರೆಗಳಲ್ಲಿ ಅಥವಾ ಕಳಶಗಳಲ್ಲಿ ಗೋಮೂತ್ರ ಗೋಮಯವನ್ನ ತಂದು ಆ ಕೆರೆಗೆ ಸುರಿತಾರೆ. ಯಾಕೆಂದ್ರೆ ಇದು ಅಪವಿತ್ರ ಆಗ್ಬಿಟ್ಟಿದೆ ಅಂತ ಹೇಳಿ ಮಂತ್ರ ಪಠನೆ ಮಾಡ್ತಾ ಅದನ್ನೆಲ್ಲ ಸುರಿತಾರೆ. ಈ ರೀತಿ ಎಲ್ಲ ನಡೆಯುತ್ತೆ. ಅಂದ್ರೆ ಜನರಿಗೆ ಇದು ನೀರು ಅನ್ನೋದು ಎಲ್ರಿಗೂ ಸೇರಿದ್ದು. ಪ್ರಾಣಿ ಪಕ್ಷಿಗಳು ಈ ಹಾಡಿನಲ್ಲಿ ಹೇಳಿದಂತೆ ಪ್ರಾಣಿ ಪಕ್ಷಿಗಳಿಗೆ ಇರುವಂತ ಇದು ಇಲ್ಲಿಲ್ವಲ್ಲ ನಮಗೆ ಅವಕಾಶ ಅಂತ ಜನರಿಗೆ ಕಣ್ತರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ದೇವಸ್ಥಾನಗಳಲ್ಲಿ ಪ್ರವೇಶ ಇರಲ್ಲ. ಇವತ್ತು ತುಂಬಾ ಸುಧಾರಿಸಿದೆ ಹಂಗ್ ನೋಡಕೋದ್ರೆ. ನಾಸಿಕ್ನಲ್ಲಿ ಕಾಳಾರಾಮ್ ದೇವಸ್ಥಾನ ಅಂತ ಹೇಳಿ, ಅಲ್ಲಿ ಆ ದೇವಸ್ಥಾನದ ಒಳಗಡೆ ಎಲ್ಲರನ್ನೂ ಒಳಗಡೆ ಪ್ರವೇಶ ಇರ್ತಾ ಇರಲ್ಲ. ಸೊ ಅದು ಕೂಡ ಚರ್ಚೆ ಆಗುತ್ತೆ. ಅಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. 1930ನೇ ಇಸ್ವಿಯಲ್ಲಿ ಅವರು ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ದೇವರಿಗೆ ಎಲ್ಲರೂ ಮಕ್ಕಳೇ, ದೇವ್ರ ಮುಂದೆ ಭೇದ ಭಾವ ಏನಿಲ್ಲ, ದೇವ್ರನ್ನ ದರ್ಶನ ಮಾಡಕ್ಕೆ ಅವಕಾಶ ಕೊಡಿ ಅಂತ ಇವರು ಬೇಡಿಕೆ ಇಡ್ತಾರೆ, ವಿರೋಧ ಮಾಡ್ತಾರೆ. ಕಡೆಗೆ ಇವರು ಅಲ್ಲಿಗೆ ಬರ್ತಾರೆ. ದೇವಸ್ಥಾನದ ಬಾಗಿಲಿಗೆ ಬಂದಾಗ ಅಲ್ಲಿ ಅವ್ರನ್ನ ತಡಿಲಾಗತ್ತೆ. ಅಲ್ಲೇ ಕೂತ್ಕೊಂಡು ಇವರೆಲ್ಲ ಸಾವಿರಾರು ಜನ ಬಂದಿರ್ತಾರೆ ಪಾಪ, ಭಕ್ತಿಯಿಂದ ಅವರು ಭಜನೆಗಳನ್ನ ಹಾಡುಗಳನ್ನ ಹೇಳ್ತಾ ಹೋಗ್ತಾರೆ. ಆಮೇಲೆ ಒಂದು ಸಾಂಕೇತಿಕ ಕಾರ್ಯಕ್ರಮ, ದೇವಸ್ಥಾನ ಪ್ರವೇಶ ಎಲ್ರಿಗೂ ಇರಬೇಕು ಅನ್ನುವ ಸಂದೇಶವನ್ನ ಇಡೀ ದೇಶದಲ್ಲಿ ತಲುಪಿಸಕ್ಕೆ ಒಂದು ಕಡೆ ಮಾಡದಂತ ಪ್ರಯತ್ನ. ಆದ್ರೆ ನಮ್ಮ ಸಮಾಜ ಹೇಗಿತ್ತು ಅವಾಗ ಅಂದ್ರೆ, ಇವರಲ್ಲಿ ಬಾಗ್ಲೋಡೆ ಬಂದಿದ್ರು ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನದ ಪೂಜೆಯನ್ನ 1 ವರ್ಷ ಮಾಡಲ್ಲ, ಬೀಗ ಹಾಕ್ಬಿಡ್ತಾರೆ ದೇವಸ್ಥಾನಕ್ಕೆ. ಅದು ಸುಮಾರು 5 ವರ್ಷ ಹೋರಾಟ ಮಾಡ್ಬೇಕಾಗತ್ತೆ, ಆಮೇಲೆ ಎಲ್ರಿಗೂ ಮುಕ್ತ ಅವಕಾಶ ಸಿಗತ್ತೆ. ಹೀಗೆ ಅಂಬೇಡ್ಕರ್ ಅವರು ಈ ರೀತಿಯ ನಮ್ಮದೇ ಸಮಾಜದ, ಹಿಂದೂ ಸಮಾಜದ ಒಂದಷ್ಟು ಜನರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇರೋದನ್ನ ತಡೆಯೋಕ್ಕೋಸ್ಕರ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾರೆ. ನೋಡಿ, ನಮ್ಮ ಕೇಂದ್ರೀಯ ಕ್ಯಾಬಿನೆಟ್ ಕೇಂದ್ರ ಸರ್ಕಾರದ ಮೊದಲ ಕ್ಯಾಬಿನೆಟ್ ಮಿನಿಸ್ಟ್ರಿಯಲ್ಲಿ ಇವ್ರಿಗೂ ಅವಕಾಶ ಸಿಗತ್ತೆ.
ಲಾ ಮಿನಿಸ್ಟರ್ ಆಗ್ತಾರೆ. ಅಂದ್ರೆ ಎಂತ ಒಂದು ದೊಡ್ಡ ಪ್ರತಿಷ್ಠೆಯ ಸ್ಥಾನ. ಸೆಂಟ್ರಲ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್, ದೇಶದ ಮೊದಲನೇ ಲಾ ಮಿನಿಸ್ಟರ್ ಆಗ್ತಾರೆ. ಆದ್ರೆ ಅಲ್ಲಿ ಇವರ ಗುರಿ ಸಾಧನೆಗೆ ಇದು ಉಪಯೋಗ ಆಗ್ತಾ ಇಲ್ಲ ಅಂತ ಅನ್ನಿಸ್ದಾಗ ಇವರ ವಿಚಾರಗಳಿಗೆ ಆಗಿನ ಪ್ರಧಾನಮಂತ್ರಿ ಒಪ್ಪಿಗೆ ಕೊಡ್ಲ ಕಾರಣಕ್ಕೋಸ್ಕರ ಅದನ್ನ ಒದ್ದಿ ಬೇಡ ಅಂತ ಬಿಟ್ಟು ಬರ್ತಾರೆ. ಅಂದ್ರೆ ತನ್ನ ಉದ್ದೇಶ ಮಂತ್ರಿ ಆಗೋದು ಮತ್ತೇನೋ ಆಗೋದು ಅಲ್ಲ, ನನ್ನ ಸಮಾಜ ಚೆನ್ನಾಗ್ಬೇಕು ಅನ್ನೋ ಅಷ್ಟೇ. ಹೀಗೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಒಂದು ವಿಶಿಷ್ಟವಾದಂತಹ ಒಂದು ಕಾಂಪೋಸಿಷನ್. ಒಂದ್ ಕಡೆ ತುಂಬಾ ಬುದ್ಧಿವಂತಿಕೆ ಇದ್ದವರು ತುಂಬಾ ಸ್ವಾರ್ಥಿಗಳಾಗ್ತಾರೆ. ತನ್ನ ಒಂದು ಸಂಪತ್ತು, ತನ್ನ ಕೆಲಸ, ತನ್ನ ಹೆಂಡತಿ ಮಕ್ಕಳು, ತನ್ನ ಆಸ್ತಿ ಇದಕ್ಕೆ ಹೊರಟೋಗ್ತಾರೆ. ಇವತ್ತು ತುಂಬಾ ಜನ ತುಂಬಾ ಓದ್ದವ್ರು ಹಿಂಗೆ ಮಾಡ್ತಾರೆ. ಆದ್ರೆ ಒಂದ್ ಕಡೆ ತುಂಬಾ ಜ್ಞಾನ ಇದೆ, ಬುದ್ಧಿವಂತಿಕೆ ಇದೆ, ಆದ್ರೆ ಅಷ್ಟೇ ಹೃದಯವಂತಿಕೆ ಇರುತ್ತೆ. ಹಾಗಾಗಿ ಅಂಬೇಡ್ಕರ್ ಅಂತ ಹೇಳಿದ್ರೆ ಈ ರೀತಿ ಹೃದಯವಂತಿಕೆ ಮತ್ತು ಬುದ್ಧಿವಂತಿಕೆಯ ಒಂದು ಕಾಂಬಿನೇಷನ್. ಅವರ ಇನ್ನೊಂದು ವಿಶೇಷ ಅಂದ್ರೆ ಅವರ ಹೋರಾಟದ ಪರಿಣಾಮವಾಗಿ ಸಾಂವಿಧಾನಿಕವಾಗಿ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತಾರೆ. ಈ ಅಸ್ಪೃಶ್ಯತೆ ಅನ್ನುವ ಒಂದು ತೊಲಗಿಸಕ್ಕೋಸ್ಕರ ಅವರು ಸಾಂವಿಧಾನಿಕವಾಗಿ ಯಶಸ್ವಿ ಆಗ್ತಾರೆ. ಅವ್ರು ಹೇಳ್ತಾರೆ, ಇನ್ನೂ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾಗ ಈ ಸೋಕಾಲ್ಡ್ ಕೆಳವರ್ಗ ಅನ್ನೋರ್ಗೆ ಸಹಾನುಭೂತಿ ತೋರಿಸ್ಬೇಕು ಅಂತ ಹೇಳ್ತಿರ್ತಾರೆ. ಆಗ ಇವ್ರು ಹೇಳ್ತಾರೆ, ಸಹಾನುಭೂತಿ ತೋರಿಸ್ರೆ ಸಾಲದು, ಅವ್ರಿಗೆ ಶಿಕ್ಷಣ ಕೊಡಬೇಕು, ಸೌಲಭ್ಯ ಕೊಡಬೇಕು, ಅವಕಾಶ ಕೊಡಬೇಕು, ಅವ್ರ ಜೀವನದಲ್ಲಿ ಮೇಲ್ ಬರಬೇಕು ಅಂತ. ಹಾಗಾಗಿ ಅವರ ಹೋರಾಟದ ಒಂದು ಶಬ್ದ ಅಂತ ಹೇಳಿದ್ರೆ ಎಜುಕೇಟ್. ಸ್ವತಃ ಅವರೇ ಒಂದು ಉದಾಹರಣೆ. ಎಜುಕೇಟ್ ಆಯ್ತು ಅಂದ್ರೆ ನಾವು ಜೀವನದಲ್ಲಿ ಮೇಲ್ ಬರ್ತೀವಿ. ಹಾಗಾಗಿ ಎಲ್ಲರಿಗೂ ಇವರು ಆಗ್ರಹ ಪಡಿಸ್ತಾ ಇದ್ರು, ಮೊದಲು ನೀವು ಓದಿ ಶಿಕ್ಷಣ ಪಡಿರಿ, ಶಿಕ್ಷಣಕ್ಕೆ ಅವಕಾಶ ಸಿಗಬೇಕು, ಆಮೇಲೆ ಅವ್ರ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ಅನ್ನುವ ಬಲವಾಗಿ ನಂಬಿರ್ತಾರೆ. ಹೀಗೆ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಸುಲಭ ಏನಿರಲ್ಲ. ತುಂಬಾ ನೋವುಗಳು, ವಿರೋಧಗಳು ಎಲ್ಲ ಹೆಚ್ಚು ಎಲ್ಲರಿಂದ ವಿರೋಧ. ಗಾಂಧೀಜಿಯಿಂದ ವಿರೋಧ, ನೆಹರು ಅವರಿಂದ ವಿರೋಧ. ಇವ್ರು ಅನ್ಯಾಯ ಇತ್ತು ಅಂದ್ರೆ ಅದನ್ನ ಸಹಿಸ್ಕೊಳ್ತಾ ಇರಲ್ಲ, ಓಪನ್ ಆಗಿ ಹೇಳ್ತಾ ಇರ್ತಾರೆ. ಹಾಗಾಗಿ ತುಂಬಾ ಜನ ಶತ್ರುಗಳು. ಮತ್ತೆ ಇವ್ರ ಕೆಲಸ ಕೂಡ ಸುಲಭ ಏನಿಲ್ಲ. ಒಂದ್ಸಲಿ ಇವರು ಘೋಷಣೆ ಮಾಡೇ ಬಿಡ್ತಾರೆ 1935ನೇ ಇಸ್ವಿಯಲ್ಲಿ ತುಂಬಾ ನೋವಿಂದ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ನಾನು ಸಾಯಲ್ಲ ಅಂತ. ಮತ್ತೆ ಸುಮಾರು ಕೋಟ್ಯಾಂತರ ಜನ ಅನುಯಾಯಿಗಳಷ್ಟೊತ್ತಿಗೆ ಆಗಿರ್ತಕ್ಕಂತಹ ಇಡೀ ದೇಶದಲ್ಲಿ ದೊಡ್ಡ ನಾಯಕನಾಗಿ ಗುರುತಿಸ್ಕೊಂಡಂತ ಒಬ್ಬ ವ್ಯಕ್ತಿ ಈ ರೀತಿ ಹೇಳಿಕೆ ಕೊಟ್ರೆ, ಅಂದ್ರೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಅಂತ, ಅದನ್ನ ಹೇಳ್ತಾ ಇದ್ದಂಗೆ ತಕ್ಷಣ ಕ್ರಿಶ್ಚಿಯನ್ರಿಗೆ, ಮುಸಲ್ಮಾನರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಒಳ್ಳೆ ಅವಕಾಶ, ಕೋಟ್ಯಾಂತರ ಜನನ ಮತಾಂತರ ಮಾಡೋಣ ಅಂತ. ಅನೇಕ ಕ್ರಿಶ್ಚಿಯನ್ ಪಾದ್ರಿಗಳು ಇವ್ರನ್ನ ಅಪ್ರೋಚ್ ಮಾಡ್ತಾರೆ, ನೀವು ಇಡೀ ನಿಮ್ಮ ಸಮಾಜವನ್ನ ಜೊತೆಗೆ ತಗೊಂಬನ್ನಿ, ನಾವು ಅವ್ರಿಗೆ ಗೌರವ ಕೊಡ್ತೀವಿ, ಅವ್ರಿಗೆ ಒಳ್ಳೆ ಸ್ಥಾನ ಕೊಡ್ತೀವಿ ಅಂತ ಒಂದು ಇವ್ರಿಗೆ ಆಮಿಷ ಕೊಡೋಕೆ ಪ್ರಯತ್ನ ಮಾಡ್ತಾರೆ. ಆಗಿನ ಹೈದರಾಬಾದ್ನ ನಿಜಾಮ, ನೀವು ಇಸ್ಲಾಂಗೆ ಪರಿವರ್ತನೆ ಆಗಿ ನಿಮ್ಗೆ 7 ಕೋಟಿ ರೂಪಾಯಿ ಕೊಡ್ತೀನಿ ಅಂತ. ಅಂದ್ರೆ ಆಗಿನ ಕಾಲದಲ್ಲೇ, ಅಂದ್ರೆ ಸುಮಾರು 90 ವರ್ಷದ ಮುಂಚೆ 7 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ ಇನ್ನೂ ಅನೇಕ ಆಫರಿಂಗ್ ಕೊಡ್ತಾನೆ, ನೀವು ಇಸ್ಲಾಂ ಬಂದ್ಬಿಡಿ ಅಂತ. ನಿಮ್ಗೆ ಹಿಂದೂ ಧರ್ಮದಲ್ಲಿ ನಿಮ್ಗೆ ಇದು ಸಿಗ್ತಾ ಇಲ್ಲ ಅಲ್ವಾ, ಒಳ್ಳೆ ಯೋಗ್ಯ ಒಂದು ವಾತಾವರಣ ಸಿಗ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ, ಬಂದ್ಬಿಡಿ ಇಲ್ಲಿ ಅಂತ ಕರೀತಾರೆ. ಆದ್ರೆ ಅಂಬೇಡ್ಕರ್ ಹೇಳ್ತಾರೆ, ನಾನು ಹಿಂದೂ ಆಗಿರಲ್ಲ ಅಂತ ಹೇಳಿ ಹೊತ್ತು ಕ್ರಿಶ್ಚಿಯನ್ ಆಗ್ತೀನಿ, ಮುಸ್ಲಿಂ ಆಗ್ತೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾನು ಯಾವುದೇ ಕಾರಣಕ್ಕೂ ಈ ನೆಲದ ಸಂಸ್ಕೃತಿಗೆ ಹೊಂದಾಣಿಕೆ ಆಗುವ ಒಂದು ಮತಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಅದ್ ಅವರು ಬರೀತಾರೆ ಅದ್ರ ಬಗ್ಗೆ, ನಾನೇನಾದ್ರು ಕ್ರಿಶ್ಚಿಯನ್ ಅಥವಾ ಇಸ್ಲಾಂಗೆ ಹೋದ್ರೆ ನನ್ನ ಭಾರತದ ಮೂಲ ಬೇರಿನಿಂದ ದೂರ ಹೋದಂತೆ ಆಗತ್ತೆ, ನಾನು ಅದಕ್ಕೆ ಮಾಡಲ್ಲ, ಅವಕಾಶ ಕೊಡಲ್ಲ ಅಂತ ಹೇಳಿ. ಮತ್ತೆ ಅವ್ರು ಹೇಳಿದ್ದು 35ನೇ ಇಸ್ವಿಲ್ ತಕ್ಷಣ ಅವ್ರೇನಾಗ್ಲಿಲ್ಲ, ತುಂಬಾ ವರ್ಷ ಕಾಯ್ತಾರೆ, ಇದು ಪರಿಸ್ಥಿತಿ ಬದಲಾಗ್ಬೋದು ಅಂತ. ಈ ಮಾತನ್ನ ಹೇಳಿ 21 ವರ್ಷದ ನಂತರ, ಅಂದ್ರೆ 56ನೇ ಇಸ್ವಿಯಲ್ಲಿ ಅವ್ರು ತೀರ್ಕೊಳ್ಳೋಕೆ 3 ತಿಂಗಳು ಮುಂಚೆ ಅವರು ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತಾರೆ. ಅವ್ರು ಹೇಳ್ತಾರೆ, ಬೌದ್ಧ ಮತ ಅನ್ನೋದು ಅದು ಇಲ್ಲೇ ಹುಟ್ಟದಂತ ಮತ, ಈ ಸಂಸ್ಕೃತಿಗೆ ಪೂರಕವಾಗಿದೆ, ಅಲ್ಲಿಗೆ ನಾನು ಹೋಗ್ತೀನಿ. ಯಾಕೆಂದ್ರೆ ನನಗೆ ಅಲ್ಲಿ ನಮ್ಮ ಇಡೀ ನನ್ನ ಜೊತೆ ಇರ್ತಕ್ಕಂಥವ್ರಿಗೆ ಒಂದು
ಒಳ್ಳೆಯ ಗೌರವ ಸಿಗತ್ತೆ ಅನ್ನುವ ಅವ್ರದ್ದೊಂದೇನೋ ಒಂದು ಲೆಕ್ಕಾಚಾರ. ಹಾಗಾಗಿ ಅವರು ಭಾರತಕ್ಕೆ ಯಾವುದೇ ಅದು ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತಾರೆ. ಅದ್ರ ಬಗ್ಗೆ ಇನ್ನೊಂದ್ ಕಡೆ ಅವ್ರು ಹೇಳ್ತಾರೆ, ಇಡೀ ಆಗ್ನೇಯ ದೇಶೀಯ ಅಂದ್ರೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂತ ಏನ್ ಕರಿತೀವಿ, ಅಲ್ಲೆಲ್ಲ ಬೌದ್ಧ ಮತ ಇದೆ. ಇವತ್ತಿನ ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ್, ವಿಯೆಟ್ನಾಂ, ಈ ಕಡೆ ಎಲ್ಲ ಏನ್ ದೇಶಗಳಿದೆ, ಥೈಲ್ಯಾಂಡ್, ಇಲ್ಲೆಲ್ಲ ಬೌದ್ಧ ಮತ ತುಂಬಾ ದೊಡ್ಡದಾಗಿದೆ. ಚೀನಾದಲ್ಲಿ ಕೂಡ ಈ ರೀತಿಯ ಒಂದು ಪ್ರಯತ್ನ ಮುಂದೆ ಭಾರತಕ್ಕೆ ಈ ಎಲ್ಲ ಬೌದ್ಧ ದೇಶಗಳನ್ನ ನೇತೃತ್ವ ವಹಿಸಕ್ಕೂ ಇದು ಅನುಕೂಲ ಆಗತ್ತೆ ಅಂತ ಒಂದು ತಮ್ಮ ಅಭಿಪ್ರಾಯ ಕೂಡ ಒಂದ್ ಕಡೆ ಹೇಳಿದ್ದಾರೆ. ಹೀಗೆ ಅಂಬೇಡ್ಕರ್ ಅವರು ಸಮಾಜದ ಚಿಕಿತ್ಸಕರಾಗಿ ಕೆಲಸ ಮಾಡ್ತಾರೆ. ನಮ್ಮ ಸಮಾಜ ಇದ್ರಲ್ಲಿ ಏನಿದೆ ದೋಷ? ಈ ಸಮಾಜವನ್ನು ಬಿಟ್ಟು ಹೊಟ್ಟೋಗ್ಬೋದಾಯ್ತು, ಒಂದು ಮತಾಂತರ ಆಗ್ಬೋದಾಯ್ತು, ಅಥವಾ ವಿದೇಶದಲ್ಲೇ ಸೆಟ್ಲ್ ಆಗ್ಬೋದಾಯ್ತು. ಇಲ್ಲ, ಇದು ನಮ್ಮ ಸಮಾಜ. ನಮ್ಮ ಸಮಾಜದಲ್ಲಿ ಏನೋ ಕೊರತೆಗಳು, ದೋಷ ಇದೆ ಅಂದ್ರೆ ನಾವೇ ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಹೋರಾಟ ಮಾಡ್ಬೇಕಾಗತ್ತೆ, ಜಾಗೃತಿ ಮಾಡ್ಬೇಕಾಗತ್ತೆ, ಎಲ್ಲಾ ರೀತಿ ಪ್ರಯತ್ನ ಮಾಡೋಣ. ಆದ್ರೆ ಇದು ನಮ್ಮ ಸಮಾಜ ಅಂತ ಹೇಳಿ ಕೆಲಸ ಮಾಡದಂತ ಇವರು ಅಂಬೇಡ್ಕರ್ ಅವರು ದಲಿತ ನಾಯಕರಲ್ಲ, SC/ST ನಾಯಕರಲ್ಲ, ಅವರು ಇಡೀ ಹಿಂದೂ ಸಮಾಜದ ನಾಯಕರು, ರಾಷ್ಟ್ರೀಯ ನಾಯಕರು. ಹೆಜ್ಜೆ ಹೆಜ್ಜೆಗೂ ಅವರ ನಿಲುವುಗಳು ಮೇಲ್ನೋಟಕ್ಕೆ ಸ್ವಲ್ಪ ಗೊಂದಲ ಅನ್ಸತ್ತೆ, ಆದ್ರೆ ಮೂಲಕ್ಕೆ ಹೋಗಿ ನೋಡಿದ್ರೆ ಅವರ ಉದ್ದೇಶ ಈ ದೇಶದ ಒಳಿತಾಗ್ಬೇಕು, ಈ ಸಮಾಜ ಚೆನ್ನಾಗ್ಬೇಕು. ಯಾಕೆಂದ್ರೆ ನಮ್ಮಲ್ಲೇ ಈ ರೀತಿ ಭೇದ ಭಾವ ಇತ್ತು ಅಂತ ಹೇಳಿದ್ರೆ ಅದರ ಉಪಯೋಗವನ್ನ ನಮ್ಮ ಶತ್ರುಗಳು ಪಡಿತಾರೆ ಅಂತ ಅವ್ರಿಗೆ ಬಲವಾಗಿ ಅವರು ನಂಬಿರ್ತಾರೆ. ಇನ್ನ ಮುಂದಿನ ಅವರ ಮುಖ ಅದು ತುಂಬಾ ಪರಿಚಿತವೇ. ಅವರು ಸಂವಿಧಾನ ಶಿಲ್ಪಿ ಅಂತ ಅವ್ರಿಗೆ ಕರೀತಾರೆ. ನೋಡಿ, 45ನೇ ಇಸ್ವಿಯಲ್ಲಿ 2ನೇ ಮಹಾಯುದ್ಧ ಮುಗಿಯತ್ತೆ. ಆಗ ಇಂಗ್ಲೆಂಡ್ ಗೆದ್ದಿರತ್ತೆ, ಆದ್ರೆ ಅವರು ಆರ್ಥಿಕವಾಗಿ ತುಂಬಾ ದಿವಾಳಿ ಆಗ್ಬಿಟ್ಟಿರ್ತಾರೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಹೇಗಿತ್ತು ಪರಿಸ್ಥಿತಿ ಅಂದ್ರೆ, ಬ್ರಿಟನ್ ವನ್ ದಿ ವಾರ್ ಬಟ್ ಲಾಸ್ಟ್ ದಿ ಎಂಪೈರ್ ಅಂತ. ಯಾಕೆಂದ್ರೆ ಅವ್ರು ಎಲ್ಲಾ ಕಡೆ ಏನ್ ಕಾಲೋನಿ ಮಾಡ್ಕೊಂಡಿದ್ರು, ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳ್ತಾ ಇದ್ರು, ಅದನ್ನ ನಿರ್ವಹಣೆ ಮಾಡ್ತಕ್ಕಂತ ಸ್ಥಿತಿಯಲ್ಲೇ ಇರಲ್ಲ. ಆಗ ಅನಿವಾರ್ಯವಾಗಿ ಅವರೆಲ್ಲಾ ಕಡೆ ಬಿಡ್ಬೇಕಾಗಿ ಬರುತ್ತೆ, ಭಾರತವನ್ನು ಬಿಡ್ಬೇಕಾಗಿ ಬರುತ್ತೆ. 45ನೇ ಇಸ್ವಿ 46ನೇ ಇಸ್ವಿ ಸಮಯದಲ್ಲಿ ಇಂಗ್ಲೆಂಡಿನ ಪಾರ್ಲಿಮೆಂಟ್ ನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡಬೇಕು, ಬಿಟ್ಬಿಡ್ಬೇಕು, ನಾವು ಹೊರಗೆ ಬರಬೇಕು ಅಂತ ಚರ್ಚೆ ನಡೀತಾ ಇರುತ್ತೆ. ಆಗ ವಿನ್ಸ್ಟನ್ ಚರ್ಚಿಲ್ ಅವರು ಹೇಳ್ತಾರೆ, ಅವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಕ್ಕೆ ಕಡೇ ತನಕ ವಿರೋಧ ಮಾಡದಂತ ವ್ಯಕ್ತಿ ಅವರು. ಅವರು ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ, ಭಾರತಕ್ಕೆ ತನ್ನನ್ನ ತಾನು ಆಳ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲ ಅಂತ ಒಂದು ಪಾಯಿಂಟ್ ಹೇಳ್ತಾರೆ. ಎರಡನೇ ವಿಷಯ ಹೇಳ್ತಾರೆ, ಒಂದ್ ದೇಶ ಆಳ್ಬೇಕು ಅಂದ್ರೆ ತನ್ನ ಸಂವಿಧಾನ ಇರಬೇಕು, ಆ ದೇಶಕ್ಕೆ ಸಂವಿಧಾನವನ್ನ ತಯಾರು ಮಾಡಕ್ಕೆ ಎಲ್ಲಿ ಯೋಗ್ಯತೆ ಇದೆ? ಇಲ್ಲ. ಮೂರನೇದು ಹೇಳ್ತಾರೆ, ಅಕಸ್ಮಾತ್ ನಾವೇನಾದ್ರು ಬಿಟ್ಟು ಬಂದ್ರೆ ಆ ದೇಶ ಯಾರೋ ಅಯೋಗ್ಯರ ಕೈಗೆ ಹೊಟ್ಟೋಗುತ್ತೆ ಅಂತ ಅವ್ರೊಂದು ವರ್ಡ್ ಬಳಸ್ತಾರೆ. ರೋಕ್ಸ್ ಅಂಡ್ ರಾಸ್ಕಲ್ಸ್ ಆ ದೇಶವನ್ನು ಆಳೋ ಸ್ಥಿತಿ ಬಂದ್ಬಿಡುತ್ತೆ ಅಂತ ಅವ್ರು 3 ಪಾಯಿಂಟ್ ಇದಕ್ಕೆ ವಿರೋಧ ಮಾಡ್ತಾರೆ. ಆದ್ರೆ ನಮ್ಗೆ ಗೊತ್ತಿದೆ, ಭಾರತ ಈಗಾಗಲೇ 77 ವರ್ಷ ದಾಟಿದೆ. ಸ್ವಾತಂತ್ರ್ಯ ಬಂದು ನಮ್ಮನ್ನ ನಾವು ಆಳ್ಕೊಳ್ತಾ ಅತ್ಯಂತ ದೊಡ್ಡ ಬಲಿಷ್ಠ ಪ್ರಜಾಪ್ರಭುತ್ವ ದೇಶವಾಗಿ ಇವತ್ತು ನಾವು ಬೆಳೆದು ಬಂದಿದ್ದೇವೆ. ಮೊದಲನೇ ಅವ್ರ ಮಾತನ್ನ ಸುಳ್ಳಾಯ್ತು. ಎರಡನೇದು ಅವ್ರು ಹೇಳಿದ್ರು, ಇವ್ರಿಗೆ ತನ್ನ ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ. ಅದನ್ನ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅದು ಸುಳ್ಳು ಅಂತ ಪ್ರೂವ್ ಮಾಡಿದ್ವಿ, ನಮ್ದೇ ಸಂವಿಧಾನವನ್ನ ರಚನೆ ಮಾಡಿದ್ವಿ. ಮೂರನೇದು, ಕೆಲವು ಸಲ ನಮ್ಮ ದೇಶ ಆ ರೀತಿ ಅಯೋಗ್ಯರ ಕೈಯಲ್ಲಿ ಹೋಗಿರುವಂತದ್ದು ಇದೆ. ಅಂದ್ರೆ ಸಂವಿಧಾನ ಈ ದೇಶವನ್ನ, ಇಡೀ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂತಹ ಒಂದು ಏನು ಬಹಳ ಪ್ರಮುಖವಾದಂತಹ ಒಂದು ಸಂಗತಿ ಇದೆ. ಅದಕ್ಕೆ ಅತ್ಯಂತ ಯೋಗ್ಯ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಎಲ್ಲರ ಅನಿವಾರ್ಯವಾಗಿ ಅವ್ರಿಗೆ ಇಷ್ಟ ಇಲ್ದೇರೂ ಒಪ್ಕೋಬೇಕಾಯ್ತಿದ್ದೆ ಅಂಬೇಡ್ಕರ್ ಅಂತ. ಸ್ವತಂತ್ರ ಭಾರತದ ಮೊದಲ ಲಾ ಮಿನಿಸ್ಟರ್ ಆಗ್ತಾರೆ. ಈ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ರಚನಾ ಸಭೆ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಅವ್ರಿಗೆ ಜವಾಬ್ದಾರಿ ಕೊಡಲಾಗತ್ತೆ. ಸುಮಾರು ಹತ್ರ 3 ವರ್ಷಗಳ ಕಾಲ ಈ ದೇಶದ ಒಂದು ಭವಿಷ್ಯ ಹೇಗಿರಬೇಕು ಅನ್ನುವ ರೂಪಿಸ್ತಕ್ಕಂತಹ ಕೆಲಸ ಅಂಬೇಡ್ಕರ್ ನೇತೃತ್ವಕ್ಕೆ ಬರುತ್ತೆ. ಒಂದು ಟೀಮ್. ಆದ್ರೆ ಅದ್ರಲ್ಲಿ ಎಲ್ಲರೂ ಕೂಡ ಫುಲ್ ಟೈಮ್ ಕೆಲಸ ಮಾಡ್ತಾ ಇರಲಿಲ್ಲ.
ಯಾಕಂದ್ರೆ ಅನೇಕರು ಡೆಲ್ಲಿಯಿಂದ ಹೊರಗೆ ಇರ್ತಾ ಇರ್ತಾರೆ, ಇನ್ ಕೆಲವರು ಆಗಾಗ್ ಬರ್ತಿರ್ತಾರೆ, ಈ ರೀತಿ ಎಲ್ಲ ನಡೀತಾ ಇರುತ್ತೆ. ಆದ್ರೆ ಅಂಬೇಡ್ಕರ್ ಡೇ ಅಂಡ್ ನೈಟ್ ಕೂತ್ಕೊಂಡು ಪ್ರತಿಯೊಂದು ವಿಚಾರಗಳ ಕುರಿತಾಗಿ ಆಳವಾದ ತಮ್ಮ ಜ್ಞಾನದ ಆಧಾರದ ಮೇಲೆ ಅದನ್ನ ಅವರು ಡ್ರಾಫ್ಟ್ ಮಾಡುವುದರಲ್ಲಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಇದೆಲ್ಲ ಪರಿಣಾಮವಾಗಿ 1949 ಇಸ್ವಿ ನವೆಂಬರ್ 26ನೇ ತಾರೀಕು ನಮ್ಮ ಒಂದು ಸಂವಿಧಾನ ಅದು ಒಪ್ಪಿಗೆ ಆಯಿತು. 50ನೇ ಇಸ್ವಿ ಜನವರಿ 26ನೇ ತಾರೀಕು ಅದು ಅನುಷ್ಠಾನಕ್ಕೆ ಬಂತು. ಅಂದ್ರೆ ಈ ವರ್ಷಕ್ಕೆ ಈ ಸಂವಿಧಾನ ಅದು ಅಳವಡಿಸಿಕೊಂಡು 75 ವರ್ಷ ಆಗತ್ತೆ ನಮ್ಗೆ. 75 ವರ್ಷದಿಂದ ಒಂದು ದೇಶ ನಡ್ಕೊಂಬರಕ್ಕೆ ಕಾರಣವಾದಂತಹ ಒಂದು ಸಂವಿಧಾನವನ್ನ ಕೊಟ್ಟಂತವ್ರು ಅಂಬೇಡ್ಕರ್. ಬಹಳ ದೊಡ್ಡ ಕೊಡುಗೆ. ತುಂಬಾ ಇದೆ, ಸಂವಿಧಾನದ ಬಗ್ಗೆನೇ ತುಂಬಾ ಇದೆ. ಉಲ್ಲೇಖನೀಯ ಕೆಲವು ಮಾತ್ರ ನಾನು ಹೇಳ್ತೀನಿ ನೋಡಿ. ಹಿಂದೂ ಕೋಡ್ ಬಿಲ್ ಅಂತ ಅವರು ಪ್ರಪೋಸ್ ಮಾಡ್ತಾರೆ. ಅದನ್ನ ಆಗಿನ ಕಾಂಗ್ರೆಸ್ ವಿರೋಧ ಮಾಡ್ತಾರೆ. ಆದ್ರೆ ಅದ್ರಲ್ಲಿ ಕೆಲವು ಅಂಶಗಳನ್ನ ಜಾರಿಗೆ ತರ್ತಾರೆ. ಅದರಲ್ಲಿ ಜೆಂಡರ್ ಈಕ್ವಾಲಿಟಿ, ಅಲ್ಲಿ ತನಕ ಬ್ರಿಟಿಷರ್ ಕಾಲದಲ್ಲಿ ಮತ್ತೆ ಬೇರೆ ಬೇರೆ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಗಂಡು ಮತ್ತೆ ಹೆಣ್ಣಿಗೆ ಸಮಾನವಾದಂತ ಹಕ್ಕು ಕೊಟ್ಟಿರಲ್ಲ. ಕೆಲವು ದೇಶದಲ್ಲಿ ವೋಟಿಂಗ್ ಪವರೇ ಕೊಟ್ಟಿರಲ್ಲ. ಅಮೆರಿಕಾದಲ್ಲಿ ಎಷ್ಟೋ ವರ್ಷ ಅವರು ಪ್ರಜಾಪ್ರಭುತ್ವ ಇದ್ರೂ ಕೂಡ ಮಹಿಳೆಯರಿಗೆ ವೋಟಿಂಗ್ ಪವರ್ ಕೊಟ್ಟಿರಲ್ಲ. ಕೆಲವು ದೇಶದಲ್ಲಿ ವೋಟಿಂಗ್ ಪವರ್ ಕೊಟ್ಟಿರ್ತಾರೆ, ನ್ಯೂಜಿಲ್ಯಾಂಡ್ ಅಂತ ಕೆಲವು ದೇಶಗಳಲ್ಲಿ. ಅಲ್ಲಿ ಕೊಟ್ಟರು ಕೂಡ ಮಹಿಳೆಯರು ವೋಟ್ ಮಾಡಿದ್ರೆ ಅದರ ಒಂದು ಅದರ ವ್ಯಾಲ್ಯೂ ಕಡಿಮೆ. ಒಬ್ಬ ಪುರುಷ ವೋಟ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ, ಅದಕ್ಕಿಂತ ಕಡಿಮೆ ಮಹಿಳೆಗೆ ವೋಟ್ ಇರುತ್ತೆ. ಈ ರೀತಿಯೆಲ್ಲ ವಿಚಿತ್ರವಾದಂತ ಸ್ಥಿತಿ ಜಗತ್ತಿನಲ್ಲಿರ್ಬೇಕಾದ್ರೆ ಭಾರತದಲ್ಲಿ ಇವರು ಒಂದೇ ಶಾಟ್ಗೆ, ಒಂದೇ ಪ್ರಾರಂಭದ ದಿನದಿಂದಾನೇ ನಮ್ಮ ಸಂವಿಧಾನದಲ್ಲಿ ಮಹಿಳೆಯರಿಗೆ ಎಲ್ಲ ಸಮಾನ ಹಕ್ಕನ್ನು ಕೊಡ್ತಾರೆ. ವೋಟಿಂಗ್ ಪವರ್ ಬಹಳ ದೊಡ್ಡ ಕ್ರಾಂತಿ. ಮತ್ತೆ ಸ್ವಾತಂತ್ರ್ಯ ಮುಂಚೆ ಹೇಗಿತ್ತು ಅಂದ್ರೆ, ಆಗೂ ಕೂಡ ಎಲೆಕ್ಷನ್ ನಡೀತಾ ಇರುತ್ತೆ. ಆಗ ಬ್ರಿಟಿಷರ್ ಕಾಲದಲ್ಲಿ ಎಲೆಕ್ಷನ್ ಅಂತ ಹೇಳಿದ್ರೆ ಎಲ್ಲರೂ ವೋಟ್ ಮಾಡಕ್ ಆಗ್ತಾ ಇರಲ್ಲ. ಯಾರು ಗ್ರಾಜ್ಯುಯೇಟ್ ಆಗಿರ್ತಾರೆ ಅವ್ರು ವೋಟ್ ಮಾಡ್ತಾ ಇರ್ತಾರೆ, ಯಾರು ಜಮೀನ್ದಾರ್ ಇರ್ತಾರೆ ಅವ್ರು ವೋಟಿಂಗ್ ಪವರ್ ಇರುತ್ತೆ. ಅದೇ ರೀತಿ ಯಾರು ಟ್ಯಾಕ್ಸ್ ಕಟ್ತಾ ಇರ್ತಾರೆ ಅವ್ರು ವೋಟ್ ಮಾಡ್ತಾ ಇರ್ತಾರೆ. ಇಡೀ ಸಮಾಜಕ್ಕೆ ಆ ಒಂದು ಪವರೇ ಇರಲ್ಲ. ಆದ್ರೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿ ಅವನು ಏನೇ ಓದಿಲ್ದೇ ಇರ್ಲಿ, ಶಿಕ್ಷಿತ ಇರ್ಲಿ ಅಶಿಕ್ಷಿತ ಆಗಿರ್ಲಿ, ಶ್ರೀಮಂತ ಇರ್ಲಿ ಬಡವ ಇರ್ಲಿ, ಅವನ್ ಮೇಲ್ಜಾತಿ ಇರ್ಲಿ ಕೆಳಜಾತಿ ಇರ್ಲಿ, ಹೆಣ್ಣಿರ್ಲಿ ಗಂಡಿರ್ಲಿ, ಎಲ್ಲರಿಗೂ ಒಂದು ವೋಟಿಂಗ್ ಪವರ್, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. 18 ಆಗ 21 ಅಂತ ಇತ್ತು. 21 ವರ್ಷ ದಾಟದಂತ ಪ್ರತಿಯೊಬ್ಬ ವ್ಯಕ್ತಿ ಈ ದೇಶದಲ್ಲಿ, ಈ ದೇಶದ ಸಿಟಿಸನ್ ಆದ್ರೆ ಅವನ್ಗೆ ತನ್ನ ಮತ, ತನ್ನ ಅಭಿಪ್ರಾಯವನ್ನ ಹೇಳಕ್ಕೆ ಅವಕಾಶ ಕೊಡಬೇಕು ಅಂತ ಬಹಳ ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದ್ರು. ಹಾಗಾಗಿ ಆ ಒಂದು ಭೇದ ಭಾವಗಳು ಅಂತ ಏನಿತ್ತೋ, ಈ ವೋಟಿಂಗ್ ಬಂದಾಗ ಅದು ಬಹಳ ದೊಡ್ಡ ಪರಿವರ್ತನೆ ತರಕ್ಕೆ ಒಂದು ಟೂಲ್ ಆಯ್ತು. ಎಲ್ಲವೂ ಸರಿ ಹೋಗಿದೆ ಅಂತ ನಾ ಹೇಳಲ್ಲ, ಬಹಳ ದೊಡ್ಡ ಕ್ರಾಂತಿ. ಅದಾದ್ಮೇಲೆ ಕಾರ್ಮಿಕರಿಗೆ 8 hours 8 ಗಂಟೆಗಳ ಕಾಲ ಮಾತ್ರ ವರ್ಕ್ ಇರಬೇಕು ಅಂತ. ಮುಂಚೆ ಆ ರೀತಿಯ ನಿಯಮಗಳಿರಲ್ಲ. ಹುಚ್ಚಾಪಟೆ ದುಡಿಸ್ಕೊಳ್ತಾ ಇರ್ತಾರೆ, ಸರಿಯಾಗಿ ವೇಜಸ್ ಕೊಡ್ತಾ ಇರಲ್ಲ. ಅದನ್ನೆಲ್ಲ ಪರಿವರ್ತನೆ ತರ ದೃಷ್ಟಿಯಿಂದ 8 hours ವರ್ಕಿಂಗ್ ತರ್ತಕ್ಕಂಥ ಒಂದು ಪ್ರಯತ್ನ ಇವರಿಂದ ಆಯ್ತು. ಅದೇ ರೀತಿ ESI ಅಂತ ಏನಿದೆ ಇರುತ್ತೋ, ESI ಅದಕ್ಕೊಂದು ಒಳ್ಳೆ ರೂಪ ಬರೋದಕ್ಕೆ ಇವ್ರದ್ದು ಬಹಳ ದೊಡ್ಡ ಕೊಡುಗೆ ಇದೆ. ಮಹಿಳೆಯರಿಗೆ ಮೆಟರ್ನಿಟಿ ಲೀವ್, ಅದು ಅಂಬೇಡ್ಕರ್ ಅವರ ಬಹಳ ದೊಡ್ಡ ಕೊಡುಗೆ. ಎಲ್ಲಕ್ಕಿಂತ ಇತ್ತೀಚಿನ ಒಂದು ಬಹಳ ಮುಖ್ಯವಾದ ಘಟನೆ, 5 ವರ್ಷದ ಕೆಳಗಡೆ ಕಾಶ್ಮೀರದಲ್ಲಿ ಹಾಕಿದಂತ ಆರ್ಟಿಕಲ್ 370 ರದ್ದುಗೊಳಿಸಲಾಯಿತು. ಆ ಆರ್ಟಿಕಲ್ 370 ಒಂದು ವಿಶೇಷ ಸ್ಥಾನಮಾನ ಕೊಡ್ತಕ್ಕಂತ ಒಂದು ವಿಚಾರ ಬಂದಾಗ ಅಂಬೇಡ್ಕರ್ ಅದನ್ನ ವಿರೋಧ ಮಾಡಿರ್ತಾರೆ. ಯಾಕೆಂದ್ರೆ ಈ ತಾರತಮ್ಯ ಮಾಡಿದ್ರೆ ಒಂದು ಬೇರೆಯವ್ರಿಗೆ ಬೇಜಾರಾಗತ್ತೆ, ಆ ರಾಜ್ಯ ಅದು ಪ್ರಗತಿ ಆಗೋದೇ ಇಲ್ಲ. ಸುಮ್ಮನೆ ಅದಕ್ಕೆ ನಾವು ದುಡ್ಡನ್ನ ತುಂಬಿಸ್ತಾ ಹೋಯ್ತು ಅಂತಂದ್ರೆ ಆ ರಾಜ್ಯ ಬೆಳವಣಿಗೆ ಆಗಲ್ಲ ಅಂತ ಅವರು ಹೇಳಿರ್ತಾರೆ. ಆದ್ರೆ ನೆಹರು ಅವರು ಬೇರೆಯವ್ರ ಮೂಲಕ ಅದನ್ನ ಪ್ರೆಸೆಂಟ್ ಮಾಡಿಸ್ತಾರೆ. ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಮೂಲಕ ಆರ್ಟಿಕಲ್ 370 ಇನ್ಸರ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆಗ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಅವರು ಸಣ್ಣ ಅಮೆಂಡ್ಮೆಂಟ್ ಮಾಡ್ತಾರೆ. ಅದನ್ನ ದಿಸ್ ಇಸ್ ಟೆಂಪರರಿ ಪ್ರಾವಿಷನ್ ಅಂತ ಒಂದು ವರ್ಡ್ ಸೇರಿಸ್ತಾರೆ.
ಆ ವರ್ಡ್ ಅಕಸ್ಮಾತ್ ಸೇರಿಸದೇ ಇದ್ದಿದ್ರೆ ಈ ಸಂವಿಧಾನ ಇರೋ ತನಕನೂ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗಿಯಕ್ ಆಗ್ತಾ ಇರಲಿಲ್ಲ. ಆ ಒಂದು ವರ್ಡ್ ಎಷ್ಟು ಪವರ್ಫುಲ್ ಅನ್ನೋಕ್ಕೆ ಆ ವರ್ಡ್ ಸೇರಿಸಿದ್ರಿಂದ ಮುಂದೆ ಯಾವತ್ತೋ ಅವಕಾಶ ಕೊಡಬೇಕು ಅಂತ ಅವ್ರಿಗೆ ಆಶಯ. ಯಾರೋ ಒಬ್ರು ಸರಿ ಮಾಡ್ಬೋದು ಇದನ್ನ ಅಂತ. 2019 ಇಸ್ವಿಯಲ್ಲಿ ನರೇಂದ್ರ ಮೋದಿ ಸರ್ಕಾರ ಆ ಟೆಂಪರರಿ ವರ್ಡ್ ಬಳಕೆ ಮಾಡಿ ಅದನ್ನ ಅಬ್ರಗೇಟ್ ಮಾಡ್ತಾರೆ. ಆರ್ಟಿಕಲ್ 370 ತೆಗೆದ್ರಿಂದ ಕಾಶ್ಮೀರದಲ್ಲಿ ಪರಿವರ್ತನೆ ಕೆಲಸ ಪ್ರಾರಂಭ ಆಯಿತು. ಅಲ್ಲಿ ತನಕ ಇಡೀ ದೇಶದಲ್ಲಿ ಯಾವುದೇ ಸರ್ಕ್ಯುಲರ್ ಬಂದ್ರೆ, ಒಂದು ಕೇಂದ್ರ ಸರ್ಕಾರದ ಸರ್ಕ್ಯುಲರ್ ಬಂದ್ರೆ ಅಲ್ಲಿ ಬ್ರಾಕೆಟ್ ಅಲ್ಲಿ ಹಾಕ್ತಾ ಇರ್ತಾರೆ, ಇಡೀ ದೇಶಕ್ಕೆ ಅಪ್ಲೈ ಆಗುತ್ತೆ ಎಕ್ಸೆಪ್ಟ್ ಜಮ್ಮು ಅಂಡ್ ಕಾಶ್ಮೀರ್. ಯಾಕೆಂದ್ರೆ ಅದೊಂದು ವಿಶೇಷ ಸ್ಥಾನಮಾನ. ಒಬ್ಬ ದೇಶದ ರಾಷ್ಟ್ರಾಧ್ಯಕ್ಷರು, ಪ್ರೆಸಿಡೆಂಟ್ ಒಂದೇನಾದ್ರು ಆಜ್ಞೆ ಕೊಟ್ಟರು ಕೂಡ ಕಾಶ್ಮೀರದಲ್ಲಿ ಪಾಲನೆ ಮಾಡಬೇಕು ಅಂತ ಇಲ್ಲ. ಯಾಕಂದ್ರೆ ಅಲ್ಲಿನ ಸಂವಿಧಾನ ಇದೆ, ಅಲ್ಲಿ ಅವರು ಅದರ ಆಧಾರದ ಮೇಲೆ ಅದನ್ನ ಜಾರಿ ಮಾಡಬೇಕೋ ಬೇಡವೋ ಡಿಸೈಡ್ ಮಾಡ್ತಾ ಇರ್ತಾರೆ. ಈಗ ಉದಾಹರಣೆಗೆ ಪ್ರೆಸಿಡೆಂಟ್ ಯಾವುದೋ ಒಂದು ಏರಿಯಾ, ಬೆಂಗಳೂರಿನ ಇಂಥ ಏರಿಯಾದಲ್ಲಿ ಈ ಜಾಗದಲ್ಲಿ ಒಂದು ಜಾಗ ಅದನ್ನ ಪೋಸ್ಟ್ ಆಫೀಸ್ ಕಟ್ಟಕ್ಕೆ ಬೇಕು ಅಂತ ಅವರು ಡಿಕ್ಲೇರೇಷನ್ ಕೊಡ್ಬೋದು, ಅದನ್ನ ಆಕ್ಯುಪೈ ಮಾಡ್ಬೋದು. ಆದ್ರೆ ಕಾಶ್ಮೀರದಲ್ಲಿ ಹಂಗೆ ಮಾಡೋಕ್ಕಾಗ್ತಾ ಇರಲ್ಲ. ಹೀಗೆ ಅನೇಕ ಸಮಸ್ಯೆಗಳಿಗೆ ಅದು ಕಾರಣ ಆಗಿತ್ತು. ಇದನ್ನು ತೆಗೆದುಹಾಕಕ್ಕೆ ಇದು ಅಂಬೇಡ್ಕರ್ ಅವರು ಮಾಡಿದಂತ ಕೊಡುಗೆ ಮುಂದೆ ಸುಮಾರು 70 ವರ್ಷ ಆದ್ಮೇಲೆ ಅದರ ಉಪಯೋಗ ಆಯ್ತು. ಹೀಗೆ ಅಂಬೇಡ್ಕರ್ ಅವರ ಕೊಡುಗೆಗಳನ್ನ ನಾವು ಹೇಳ್ತಾ ಹೋದ್ರೆ ಹತ್ತಾರು ಸಂಗತಿಗಳು ನಮಗೆ ಬರುತ್ತೆ. ಇತ್ತೀಚೆಗೆ ಕಾಶ್ಮೀರದಲ್ಲಿ ನಡೆದಿರತಕ್ಕಂತಹ ಭಯೋತ್ಪಾದಕ ಕೃತ್ಯ ಇಡೀ ದೇಶದ ಜನರ ಮನಸ್ಸನ್ನ ಕಲಕಿದೆ. ಇದರ ಸಮಸ್ಯೆಯ ಮೂಲ ಏನು ಅಂತ ಅನೇಕ ನಾಯಕರಿಗೆ ಆಗ್ಲೂ ಅರ್ಥ ಆಗಿಲ್ಲ, ಈಗಲೂ ಅರ್ಥ ಆಗಿಲ್ಲ. ಆದ್ರೆ ಅಂಬೇಡ್ಕರ್ ಅವರು ಇಸ್ಲಾಂ ಬಗ್ಗೆ, ಮುಸಲ್ಮಾನರ ಬಗ್ಗೆ ಎಷ್ಟು ಸರಿಯಾಗಿ ಅವರು ತಿಳ್ಕೊಂಡಿದ್ರು ಅಂದ್ರೆ, ಅವರ ಮಾತನ್ನ ಅವ್ರದೇ ಶಬ್ದದಲ್ಲಿ ಓದ್ತೀನಿ, ನಮಗೆ ಗೊತ್ತಾಗತ್ತೆ. ಅವ್ರು ಹೇಳ್ತಾರೆ, ಅಂಬೇಡ್ಕರ್ನ ಮಾತಿದು, ಮುಸಲ್ಮಾನರು ಸುಧಾರಣಾ ವಿರೋಧಿ ಮನೋವೃತ್ತಿಯವರು. ಪ್ರಜಾಪ್ರಭುತ್ವದ ಪ್ರಭಾವ ಅವರ ಸ್ವಭಾವದಲ್ಲಿ ಲೇಷವೂ ಇಲ್ಲ. ಅವರಿಗೆ ತಮ್ಮ ಮತವೊಂದೇ ಸರ್ವೋಚ್ಚ. ಅವರ ರಾಜಕೀಯಕ್ಕೆ ಸಹ ಇರುವುದು ಅದರದೇ ಪ್ರೇರಣೆ. ಮುಸಲ್ಮಾನರು ಯಾವುದೇ ಸಾಮಾಜಿಕ ಸುಧಾರಣೆಯನ್ನು ತೀವ್ರವಾಗಿ ವಿರೋಧಿಸುವಂತಹವರು. ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಅವರದು ಪ್ರಗತಿ ವಿರೋಧಿ ಮನೋವೃತ್ತಿಯೇ. ಅವರ ದೃಷ್ಟಿಯಲ್ಲಿ ಎಲ್ಲ ಜನರಿಗೂ, ಎಲ್ಲ ಕಾಲಕ್ಕೂ, ಎಲ್ಲ ಸನ್ನಿವೇಶಗಳಲ್ಲೂ ಸರಿಹೊಂದಬಹುದಾದ ಮತವೆಂದರೆ ಇಸ್ಲಾಂ ಒಂದೇ. ಇಸ್ಲಾಮಿನ ಸಹೋದರತೆ ಎನ್ನುವುದು ವಿಶ್ವಕ್ಕೆಲ್ಲ ಒಂದೇ ಎಂದಲ್ಲ, ಅದು ಮುಸಲ್ಮಾನರಿಗೆ ಮಾತ್ರ ಸೀಮಿತವಾಗಿರುವ, ಮುಸಲ್ಮಾನರ ನಡುವೆ ಇರುವಂತಹ ಬಾಂಧವ್ಯ. ಮುಸಲ್ಮಾನರಲ್ಲದವರ ಪಾಲಿಗೆ ತಿರಸ್ಕಾರ ಹಾಗೂ ವೈರ ಬಿಟ್ಟಲ್ಲಿ ಬೇರೇನೂ ಅವರು ತಿಳಿಯರು. ಹೀಗೆ ಅವರು ಬರಿತಾ ಹೋಗ್ತಾರೆ. ನಾವು ನೋಡಿದ್ವಿ ಮೊನ್ನೆ ಏನಾಯ್ತು ಅಂತ. ಅವ್ರಿಗೇನು, ಮುಸಲ್ಮಾನರಿಗೆ ಅವರ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಯಾರು ಈ ಮತವನ್ನ ಅನುಸರಿಸಲ್ವೋ ಅವರು ಬದುಕಿರಬಾರ್ದು ಅಷ್ಟೇ. ಎರಡು ದಾರಿ, ಒಂದು ಅವರು ಇಸ್ಲಾಂ ಸ್ವೀಕಾರ ಮಾಡಬೇಕು ಅಥವಾ ಈ ಭೂಮಿ ಮೇಲೆ ಇರಬಾರ್ದು. ಆ ಒಂದು ಕೆಲಸವನ್ನೇ ನಾವು ಮಾಡಬೇಕು ಅನ್ನುವುದು ಜಿಹಾದ್. ಇದನ್ನ ಅವ್ರು ಆಗ್ಲೇ ಗುರುತಿಸಿದ್ರು. ಯಾಗ ಅವರು ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ಅವ್ರು ಹೇಳ್ತಾರೆ, ಆಗ 40ರ ದಶಕದಲ್ಲಿ ಪಾಕಿಸ್ತಾನದ ಬೇಡಿಕೆ ಬಂದಾಗ ಇವರು ಅದನ್ನ ಕಟುವಾಗಿ ವಿರೋಧ ಮಾಡ್ತಾರೆ. ದೇಶ ವಿಭಜನೆ ಆಗಕ್ಕೆ ಇವರು ಪ್ರಾರಂಭದಲ್ಲಿ ವಿರೋಧ ಮಾಡ್ತಾರೆ, ಆಮೇಲೆ ಒಪ್ಬಿಡ್ತಾರೆ. ಕಂಡೀಷನ್ ಹೇಳ್ತಾರೆ, ದೇಶ ವಿಭಜನೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದವರು ವಿಭಜನೆ ಆಗ್ಬೇಕು ಅಂತ ಒಪ್ಕೊಂಡಿದ್ ಯಾಕೆ ಅಂದ್ರೆ, ಅವ್ರು ಹೇಳ್ತಾರೆ, ನೀವು ಒಂದು ರಿಲಿಜಿಯನ್ ಆಧಾರದ ಮೇಲೆ ದೇಶವನ್ನ ಹೊಡಿತೀರಾ ಅಂತಾದ್ರೆ ಹಂಗೆ ಹೊಡೀರಿ. ಒಂದು ಇಸ್ಲಾಮಿಕ್ ದೇಶ, ಇಂದು ಹಿಂದೂ ದೇಶ. ಅಲ್ಲಿರ್ತಕ್ಕಂಥ ಅಷ್ಟೂ ಹಿಂದೂಗಳನ್ನ ಇಲ್ಲಿಗೆ ಕರೆಸಿ, ಇಲ್ಲಿರ್ತಕ್ಕಂಥ ಅಷ್ಟು ಮುಸಲ್ಮಾನ ಅಲ್ಲಿಗೆ ಕಳಿಸಿ. ನೀವು ಮಾಡ್ತಾ ಇರೋದು ರಿಲಿಜಿಯನ್ ಬೇಸ್ಡ್ ಡಿವಿಷನ್ ಇರ್ಬೇಕಾದ್ರೆ ರಿಲಿಜಿಯನ್ 100% ಮಾಡಿ. ಭಾರತದ ಒಳಗಡೆ ಇರ್ತಕ್ಕಂಥ ಪ್ರತಿಯೊಬ್ಬ ಮುಸ್ಲಿಂ ಅಲ್ಲಿಗೆ ಹೋಗ್ಲಿ, ಅಲ್ಲಿರ್ತಕ್ಕಂಥ ಪ್ರತಿ ಕಡೆ ಹಿಂದೂ ಬರೋ ತನಕನೂ ಇದು ವಿಭಜನೆ ಒಪ್ಪಬಾರ್ದು ಅಂತ ಹೇಳಿ ವಿಸ್ತಾರವಾಗಿ ಅದರ ಬಗ್ಗೆ ಬರೆದು ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನುವ ಪುಸ್ತಕದಲ್ಲಿ ಅವರು ದಾಖಲೆ ಮಾಡಿದ್ದಾರೆ. ಅಂದ್ರೆ ಒಂದು ರಾಷ್ಟ್ರಹಿತವಾದದ್ದು ಯಾವುದು ಅಂತ ತುಂಬಾ ಸರಿಯಾಗಿ ಗುರುತಿಸಬಲ್ಲವರಾಗಿದ್ದರು ಅಂಬೇಡ್ಕರ್. ಇಂತಹ ಅಂಬೇಡ್ಕರ್ ಅವ್ರಿಗೆ ಒಂದು ಕಡೆಯ ಅಂಶ ಹೇಳ್ದಿದ್ರೆ ಅದು ಅಪೂರ್ಣ ಆಗುತ್ತೆ. ಕಾಂಗ್ರೆಸ್
ತುಂಬಾ ಅಪಮಾನ ಮಾಡಿದೆ. ಒಂದೆರಡು ಮೂರು ಉದಾಹರಣೆ ಕೊಟ್ಟು ನಾನು ಮುಕ್ತಾಯ ಮಾಡ್ತೀನಿ. ಇಷ್ಟು ದೇಶಕ್ಕೆ ಕೊಡುಗೆ ಕೊಟ್ಟಂತ, ಸಂವಿಧಾನವನ್ನ ಕೊಟ್ಟಂತ ಅಂಬೇಡ್ಕರ್ ಅವರು ಚುನಾವಣೆ ಆದಾಗ, ಚುನಾವಣೆಯಲ್ಲಿ 46ನೇ ಇಸ್ವಿಲಿ ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆದು ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅದರ ಚರ್ಚೆ ಶುರು ಆಗ್ಬೇಕು. ಸ್ವಾತಂತ್ರ್ಯ ಇನ್ನೇನ್ ಬರುತ್ತೆ. ಅಂಬೇಡ್ಕರ್ ಅವ್ರಿಗೆ ಏನಂದ್ರೆ 35ನೇ ಇಸ್ವಿಯಲ್ಲಿ ಏನು ಒಂದು ಇಂಡಿಯಾ ಇಂಡಿಪೆಂಡೆನ್ಸ್ ಆಕ್ಟ್ ಬಂದಾಗ ಅದರಲ್ಲಿ ಅನೇಕ ವಿಷಯಗಳನ್ನ ಜೋಡಿಸಿದ್ರು. ದೇಶದ ಸಮಾನತೆ ತರಬೇಕು ಇತ್ಯಾದಿಗಳೆಲ್ಲ. ಅದು ಭಾರತ ಸಂವಿಧಾನದಲ್ಲಿ ಬರಬೇಕು ಅಂದ್ರೆ ಇವರು ಅಲ್ಲಿ ಗೆದ್ದು ಬರಬೇಕು. ಆದ್ರೆ ಇವರು ಎಲೆಕ್ಷನ್ ನಿಂತ್ಕೊಂಡ್ರೆ ಅವ್ರನ್ನ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಯೋಜನೆ ಮಾಡಿ ಸೋಲಿಸ್ಬಿಡ್ತಾರೆ. ಕಡೆಗೆ ಇವರು ಆಗಿನ ಬಂಗಾಲದ ಒಂದು ಜಾಗದಲ್ಲಿ ನಿಂತ್ಕೊಂಡು ಗೆಲ್ಬೇಕಾಗತ್ತೆ. ಅವ್ರು ಗೆದ್ದಂತ ಜಾಗ ವಿಭಜನೆ ಆದಾಗ ಅದು ಬಾಂಗ್ಲಾದೇಶಕ್ಕೆ ಸೇರ್ಕೊಂಡ್ಬಿಡುತ್ತೆ, ಅಂದ್ರೆ ಆಗಿನ ವೆಸ್ಟ್ ಪಾಕಿಸ್ತಾನ್ಗೆ. ಈ ರೀತಿ ಅವ್ರನ್ನ ಸೋಲಿಸ್ತಾರೆ. ಮುಂದೆ 52ನೇ ಇಸ್ವಿಲ್ ಚುನಾವಣೆ ನಡೆಯುತ್ತೆ. ಆಗ ಇವರು ಮುಂಬೈನಲ್ಲಿ ನಿಂತ್ಕೊಂಡ್ರೆ ಇವ್ರ ವಿರುದ್ಧ ಇವರು ಮುಂಚೆ ಸೆಕ್ರೆಟರಿ ಆಗಿದ್ದಂತ ವ್ಯಕ್ತಿಯನ್ನೇ ನಿಲ್ಲಿಸಿ ಕಾಂಗ್ರೆಸ್ ಇವ್ರನ್ನ ಸೋಲ್ಸಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತಾರೆ. ಸ್ವತಃ ನೆಹರು ಅವರೇ ಮುಂಬೈಗೆ ಬಂದು ಅಂಬೇಡ್ಕರ್ ವಿರುದ್ಧ ಕ್ಯಾಂಪೇನ್ ಮಾಡಿ ಅವರು ಸೋಲೋ ತರ ಮಾಡ್ತಾರೆ. ಮುಂದಿನ ವರ್ಷ ಒಂದ್ ಕಡೆ ಬೈ ಎಲೆಕ್ಷನ್ ಆಗುತ್ತೆ. ಎಲ್ಲಾರು ನಿಂತ್ಕೊಳ್ಳೋಣ ಅಂತ ಇವ್ರು ನಿಂತ್ಕೊಂಡ್ರೆ ಭಂಡಾರ ಅನ್ನುವ ಜಾಗ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಕೂಡ ಇವ್ರನ್ನ ಸೋಲಿಸ್ತಾರೆ. ಹೀಗೆ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರನ್ನ ಎಷ್ಟು ಮಟ್ಟಿಗೆ ಅವ್ರಿಗೆ ಅಗೌರವವನ್ನು ಸೂಚಿಸಿದೆ ಅಂತ ಹೇಳಿದ್ರೆ ಅದನ್ನು ಯಾವತ್ತೂ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ. ಭಾರತ ರತ್ನ ಅನ್ನುವ ಪ್ರಶಸ್ತಿ ಕೊಡ್ತಕ್ಕಂತ ಒಂದು ಶುರು ಆಯ್ತು. ಮೊದಲ ಪ್ರಶಸ್ತಿ ಯಾರು ಅಂದ್ರೆ ನೆಹರು, ತನಗೆ ತಾನೇ ಅದರ ಸಲಹೆ ಕೊಡ್ತಕ್ಕಂಥ ವ್ಯಕ್ತಿ. ಮೊದಲ ಪ್ರಶಸ್ತಿ ಅವ್ರಿಗೆ. ಅವ್ರ ಮಗಳು ಇಂದಿರಾ ಗಾಂಧಿ ಅವ್ರು ಬದುಕಿದ್ದಾಗಲೇ ಅವರೇ ಒಂದು ಇದ್ಕೊಟ್ಟು ನಾಮಿನೇಟ್ ಮಾಡಿ ಅವರೇ ಪ್ರಶಸ್ತಿ ತಗೊಂಡಂತ ವಿಚಿತ್ರ ಘಟನೆ. ಅದಾದ ರಾಜೀವ್ ಗಾಂಧಿಗೆ ಪ್ರಶಸ್ತಿ, ಆದ್ರೆ ಅಂಬೇಡ್ಕರ್ಗೆ ಕಾಂಗ್ರೆಸ್ ಕೊಡ್ಲೇ ಇಲ್ಲ. ಅವ್ರು ಬದುಕಿದ್ದಾಗ ಕೊಡ್ಬೇಕಾಯ್ತಾನೆ. ಇಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವ್ರಿಗೆ 1990ನೇ ಇಸ್ವಿಯಲ್ಲಿ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಅವ್ರಿಗೆ ಭಾರತ ರತ್ನ ಕೊಡುವಂತ ಸ್ಥಿತಿ ಬಂತು. ಇನ್ನು ಅವ್ರು ತೀರ್ಕೊಂಡ್ರು 56ನೇ ಇಸ್ವಿಯಲ್ಲಿ. ಅವ್ರು ತೀರ್ಕೊಂಡ್ರೆ ಇಷ್ಟು ದೊಡ್ಡ ವ್ಯಕ್ತಿಗೆ ದಿಲ್ಲಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಕ್ಕೆ ಒಂದು ಜಾಗವನ್ನ ಕೊಡ್ಲಿಲ್ಲ. ಕಡೆಗೆ ಅವರ ಬಾಡಿಯನ್ನ ಮುಂಬೈಗೆ ತಂದು ಸಮುದ್ರ ತೀರದಲ್ಲಿ ಒಂದು ಜಾಗದಲ್ಲಿ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡ್ಬೇಕಂತ ಸ್ಥಿತಿ ಬರುತ್ತೆ. ಹೀಗೆ ಅಂಬೇಡ್ಕರ್ನ ಬದುಕಿನಲ್ಲಿ ಈ ರೀತಿ ಹಲವಾರು ಮುಖಗಳಲ್ಲಿ ನಾವು ನೋಡೋದಿದೆ, ತಿಳ್ಕೊಳ್ಳೋದಿದೆ. ಈ ಭಾರತಕ್ಕಾಗಿ ಇಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸವನ್ನ ಯಾರು ತಿಳ್ಕೊಳಕ್ ಹೊರಟ್ರೆ ಅಂಬೇಡ್ಕರ್ ಅವರ ಕೊಡುಗೆಯನ್ನ ಪಕ್ಕಕ್ಕಿಟ್ಟು ಅವರು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೂರಗಾಮಿ ಕೊಡುಗೆಗಳನ್ನ ಅವರು ಕೊಟ್ಟಿದ್ದಾರೆ. ಹೀಗೆ ಅಂಬೇಡ್ಕರ್ ಅಂತ ಹೇಳಿದ್ರೆ ನಮ್ಮ ಕಣ್ಮುಂದೆ ಹತ್ತಾರು ಮುಖದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇಡೀ ಹಿಂದೂ ಸಮಾಜಕ್ಕೆ ಒಳ್ಳೇದಾಗಬೇಕು, ನಮ್ಮ ರಾಷ್ಟ್ರ ಬಲಶಾಲಿ ಆಗ್ಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಲ್ಲಿ ಒಂದಷ್ಟನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ನಮಸ್ಕಾರ.